ಈಗ ಒಂದು ಹಿಂದಿಗೆ ಅಂಕ ನೀಡುವ ಬದಲು ಗ್ರೇಡ್ ನೀಡುವ ತೀರ್ಮಾನವನ್ನು ಸರ್ಕಾರ ಪ್ರಕಟಿಸಿತು. ಹಿಂದಿ ಬೇಕು ಭಾರತೀಯ ಭಾಷೆಯಲ್ಲಿ, ಅದು ಒಂದು. ನಮಗೆ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದಾಗಲೂ ಸಹಿತ ಹಿಂದಿಯಲ್ಲಿ ಸಂವಿಧಾನ ರಚನೆ ಮಾಡಿದ್ದಾರೆ. 68ರಿಂದ ಹಿಂದಿಯನ್ನು ಓದಿಕೊಂಡು ಬಂದ ಕನ್ನಡಿಗರಿಗೆ ಮೂರನೇ ಭಾಷೆಯಾಗಿ ಹಿಂದಿ ಕಲಿತದ್ರಿಂದ ಏನು ಪ್ರಯೋಜನ ಆಗಿದೆ? ಹಿಂದಿ ಕಲಿತರೆ ಉದ್ಯೋಗ ಸಿಗ್ತದೆ, ಇದಕ್ಕೆ ಯಾರಾದರೂ ಅಂಕಿಅಂಶಗಳನ್ನು ಕೊಡಬೇಕು. ಹಿಂದಿ ಭಾಷೆಯ ಕಲಿಕೆಯಲ್ಲಿ ಹಿಂದುಳಿದಿರೋದು ಮಕ್ಕಳನ್ನು ಕೀಳಿರಿಮೆಯನ್ನು ಅನುಭವಿಸ್ತಾರೆ. ದಕ್ಷಿಣ ಭಾರತದ ಒಂದು ಆಧುನಿಕ ಭಾಷೆಯನ್ನು ಹಿಂದಿಯೇತರ ರಾಜ್ಯಗಳಲ್ಲಿ ಕಲಿಬೇಕು. ಅವರು ಎಲ್ಲಿ ಕಲ್ತಿದ್ದಾರೆ? ಅವರು ಹಿಂದಿ ಓದ್ತಾರೆ, ಸಂಸ್ಕೃತ ಓದ್ತಾರೆ. ದಕ್ಷಿಣ ಭಾರತದ ಯಾವ ಭಾಷೆಗಳನ್ನು ಕೂಡ ಅವರು ಓದುವುದಿಲ್ಲ. ಶಿಕ್ಷಕರು ಇಷ್ಟು ದಿವಸ ಪಾಠ ಮಾಡಿದ್ಮೇಲೆ ಶಿಕ್ಷಕರ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನು ಗೌರವ ಬರುತ್ತೆ? ಸುಮಾರು 84,000 ಮಕ್ಕಳು ಹಿಂದಿಯಲ್ಲಿ ಫೇಲ್ ಆದರು. ಮತ್ತು ಅನೇಕ ಮಕ್ಕಳಿಗೆ ಹಿಂದಿಯಲ್ಲಿ ಕಡಿಮೆ ಮಾರ್ಕ್ ಬಂತು ಗ್ರಾಮೀಣ ಪ್ರದೇಶದಲ್ಲಿ. ಈ ರೀತಿ ವಿಚಾರಗಳಂತಂದ್ರೆ ನಾವು ಮುಂದೆ ಹೋಗುವಂತಹ ಒಂದು ದಿಕ್ಕನ್ನು ನಾವು ಬದಲಾಯಿಸಂಗಾಗತ್ತಲ್ಲ. 22 ಭಾಷೆಗಳು ಸಂವಿಧಾನದಲ್ಲಿ ಅಂಗೀಕರಿಸಿದ ಭಾಷೆಗಳು ಸಮಾನ ಹೌದು ಅಲ್ಲ? ಅವು ಸಮಾನವೇ ಹೌದಾದರೆ ಕೇಂದ್ರ ಸರ್ಕಾರದ ಪರೀಕ್ಷೆಗಳು ಬರೀ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾತ್ರ ಯಾಕೆ? ಎಲ್ಲರಿಗೂ ನಮಸ್ಕಾರ. ಪ್ರಜಾವಾಣಿಯ ಚರ್ಚೆಗೆ ಸ್ವಾಗತ. ಹಿಂದಿಗೆ ಅಂಕದ ಬದಲು ಗ್ರೇಡ್ ನೀಡಿರುವಂತಹ ಒಂದು ಕರ್ನಾಟಕ ಸರ್ಕಾರದ ನಿರ್ಧಾರದ ಬಗ್ಗೆ ಇವತ್ತು ರಾಜ್ಯ ಮಟ್ಟದಲ್ಲಿ ಮತ್ತು ದೇಶ ಮಟ್ಟದಲ್ಲಿ ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಆ ವಿಷಯವನ್ನು ಕುರಿತು ನಾವು ಇವತ್ತು ಚರ್ಚೆ ನಡೆಸಲಿದ್ದೇವೆ. ಕನ್ನಡದ ರಾಷ್ಟ್ರಕವಿ ಕುವೆಂಪು ಅವರು ಒಂದು ಮಾತನ್ನು ಹೇಳಿದರು, ತ್ರಿಭಾಷಾ ಸೂತ್ರವಿ ತ್ರಿಶೂಲವು ಅಂಥೇಳಿ. ಆ ಕಾಲದಿಂದಲೂ ಕೂಡ ನಮಗೆ ತ್ರಿಭಾಷೆ ಬೇಡ, ಅಂದರೆ ಹಿಂದಿ ಬೇಡ, ಎರಡು ಭಾಷೆ ದ್ವಿಭಾಷಾ ನೀತಿ ಇರಬೇಕು ಅನ್ನುವಂತಹ ವಾದ ಕರ್ನಾಟಕ ನೆಲದಲ್ಲಿ ಆಗಿಂದಾಗೆ ಮೊಳಗ್ತಾನೆ ಇತ್ತು. ಆದರೆ ಅದು ಜಾರಿ ಆಗಲಿಲ್ಲ. ಈ ವರ್ಷ SSLC ಪರೀಕ್ಷೆಯಲ್ಲಿ ಏನು ತೃತೀಯ ಭಾಷೆ ಹಿಂದಿ ಇದೆ ಅದನ್ನು ನಾವು ಅಂಕಕ್ಕೆ ಪರಿಗಣಿಸೋದಿಲ್ಲ, ಗ್ರೇಡ್ ಮಾತ್ರ ಪರಿಗಣಿಸ್ತೇವೆ ಎನ್ನುವಂತಹ ಒಂದು ತೀರ್ಮಾನವನ್ನು ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಪ್ರಕಟಿಸಿದರು. ಅದು ಉದ್ದೇಶ ಏನು ಅವರು ಹೇಳ್ತಿರೋದು ಅಂದರೆ, ಒಂದು ಹಿಂದಿ ಭಾಷೆ ಬರದೇ ಇರುವ ಕಾರಣಕ್ಕೆ ಅದರಲ್ಲಿ ಅನುತ್ತೀರ್ಣರಾದರೆ ಮಕ್ಕಳಲ್ಲಿ ಕೀಳಿರಿಮೆ ಬೆಳೆಯುತ್ತೆ. ಆ ಕೀಳಿರಿಮೆಯನ್ನು ಹೋಗಲಾಡಿಸೋದಕ್ಕಾಗಿ ನಾವು ಅಂಕ ಪದ್ಧತಿಯನ್ನು ತೆಗೆದು ಗ್ರೇಡನ್ನು ತಂದಿದ್ದೇವೆ ಎನ್ನುವಂಥದ್ದು ಅವರ ವಾದ. ಅಂದರೆ ಹಿಂದಿಯನ್ನು ಕಲಿಸುವುದಿಲ್ಲ ಅಥವಾ ಕಲಿಯಬಾರದು ಎನ್ನುವಂಥದ್ದು ಸರ್ಕಾರದ ನಿಲುವಲ್ಲ. ಆದರೆ ಅದನ್ನು ಪರೀಕ್ಷೆಗೆ ಒಡ್ಡುವ ಮೂಲಕ ಮಕ್ಕಳಲ್ಲಿ ನೀವು ಕೀಳಿರಿಮೆಯನ್ನು ಬೆಳೆಸುವಂಥದ್ದು. ಯಾಕೆಂದರೆ ಫೇಲ್ ಆದ ತಕ್ಷಣ ಏನಾಗುತ್ತೆ, ಅಯ್ಯೋ ನಾನು ಹಿಂದಿ ಬರಲ್ಲಪ್ಪ, ಫೇಲ್ ಆದೆ ಅನ್ನುವಂಥ ಒಂದು ಭಾವನೆಗೆ ಮಕ್ಕಳು ಒಳಗಾಗಬಾರ್ದು ಅನ್ನುವ ಒಂದು ತೀರ್ಮಾನವನ್ನು ಸರ್ಕಾರ ತೆಕ್ಕೊಳ್ತು. ಯಾಕೆಂದರೆ ಈಗಾಗಲೇ ಹಿಂದೆ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ರ್ಯಾಂಕ್ಗಳನ್ನು ನೀಡಲಾಗ್ತಾ ಇತ್ತು. ಅದು ಕೂಡ ದೊಡ್ಡ ಮಟ್ಟದ ಚರ್ಚೆ ರಾಜ್ಯ ಮಟ್ಟದಲ್ಲಾಗಿ ರ್ಯಾಂಕ್ ಬದಲಿಗೆ, ಅಂದರೆ ಯಾರೋ ಒಬ್ಬ ದೊಡ್ಡ 1ನೇ ರ್ಯಾಂಕ್ ಬಂದಿಯಾನೆ, 2ನೇ ರ್ಯಾಂಕ್ ಬಂದಿಯಾನೆ ಅಥವಾ ಬಂದಿದ್ದಾಳೆ ಅನ್ನುವಂತಹ ವಾದ ಬದಲಿಗೆ ಅಲ್ಲಿ ಕೂಡ ಗ್ರೇಡ್ ಕೊಡುವಂತಹ ಪದ್ಧತಿಯನ್ನು ಬಂತು. ಆವಾಗಲೂ ಕೂಡ ರ್ಯಾಂಕ್ ಬೇಕಿತ್ತು, ಗ್ರೇಡು ಬೇಡ ಅಂತ ಅಲ್ಲಿ ಅಂಕವನ್ನು ಮತ್ತು ಪರೀಕ್ಷೆಯನ್ನು ತೆಗೆದಿರಲಿಲ್ಲ. ಆದರೆ ಇಲ್ಲಿ ಪರೀಕ್ಷೆಯನ್ನು ಹೊರತುಪಡಿಸಿ ಮಕ್ಕಳಿಗೆ ಹಿಂದಿಯನ್ನು ಬೋಧಿಸುವ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಗ್ರೇಡ್ ನೀಡುವ ಪದ್ಧತಿಯನ್ನು ಜಾರಿಗೆ ತರಲಾಗಿದೆ. ಅಂದರೆ ಮಾರ್ಕ್ಸು 625 ಬದಲಿಗೆ 525ಕ್ಕೆ ಮಾತ್ರ ಎಣಿಕೆ ಮಾಡಲಾಗುತ್ತೆ ಎನ್ನುವಂಥದ್ದು ಶಿಕ್ಷಣ ಇಲಾಖೆಯ ತೀರ್ಮಾನ. ಇವತ್ತು ನಮ್ಮ ಜೊತೆ ಈ ವಿಷಯದಲ್ಲಿ ಚರ್ಚೆ ಮಾಡೋದಕ್ಕಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಪುರುಷೋತ್ತಮ ಬೆಳಿಮೆಲೆ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ. ನಮಸ್ಕಾರ. ಹಾಗೆಯೇ ಇನ್ನೊಬ್ಬರು ಭಾಷಾ ತಜ್ಞರ ಹಾಗೂ ದೇಶಿ ಭಾಷೆಗಳ ಹಿತರಕ್ಷಣಾ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷರಾದಂತಹ ಡಾಕ್ಟರ್ BG ಭಾಗ್ಯಲಕ್ಷ್ಮಿ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಸ್ವಾಗತ. ಬಿಳಿಮಲೆ ಅವ್ರ ಪರಿಚಯ ಏನು ಜಾಸ್ತಿ ಮಾಡಿಕೊಡ್ಬೇಕಾಗಿಲ್ಲ, ಯಾಕೆಂದರೆ ಅವರು ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಭಾಷೆಯನ್ನು ಮತ್ತು ಸಂಶೋಧನೆ ಮಾಡಿರ್ತಕ್ಕಂಥವ್ರು. ಆನಂತರ ದೆಹಲಿಯ ಜವಾಹರ್ಲಾಲ್ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಕೂಡ ಅನೇಕ ಕೆಲಸಗಳನ್ನು, ಕನ್ನಡ ಪರವಾದ ಕೆಲಸಗಳನ್ನು ಮಾಡ್ತಾ ಬಂದಂಥವ್ರು. ಈಗ ಕನ್ನಡ ಕಟ್ಟುವ ಕೆಲಸವನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮೂಲಕ ಮಾಡ್ತಾ ಇದ್ದಾರೆ. ಭಾಗ್ಯಲಕ್ಷ್ಮಿಯವರು ಕೂಡ ಹಿಂದಿಯ ಸಂಸ್ಕೃತದ ಶಿಕ್ಷಕರಾಗಿ ಅನೇಕ ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ ಕೆಲಸ ಮಾಡಿ ಇವತ್ತು ಏನು ದೇಶೀಯ ಭಾಷೆಗಳ ಹಿತರಕ್ಷಣಾ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷರ ಕೆಲಸ ಮಾಡ್ತಾ ಇದ್ದಾರೆ. ಬಿಳಿಮಲೆ ಅವರು ಈಗ ಒಂದು ಹಿಂದಿಗೆ ಅಂಕ ನೀಡುವ ಬದಲು ಗ್ರೇಡ್ ನೀಡುವ ತೀರ್ಮಾನವನ್ನು ಸರ್ಕಾರ ಪ್ರಕಟಿಸಿತು. ತಮ್ಮ ಪ್ರಾಧಿಕಾರದ ಪ್ರಮುಖ ಶಿಫಾರಸು ಕೂಡ ಒಂದಾಗಿತ್ತು. ಯಾಕೆ ಈ ಚಿಂತನೆ ತಮ್ಮ ಪ್ರಾಧಿಕಾರಕ್ಕೆ ಬಂತು? ಈ ದೇಶದಲ್ಲಿ ಬಹಳ ರಾಜ್ಯಗಳಲ್ಲಿ 5 ಸಬ್ಜೆಕ್ಟ್ಗಳನ್ನು ಮಾತ್ರ SSLC ಕಲಿತಾರೆ. ನಮ್ಮಲ್ಲಿ ಒಂದು ಜಾಸ್ತಿ ಮಾಡಿ 6 ಮಾಡಿದರು. 6 ಮಾಡುವಾಗ, ಈಗ ನಾನೆಲ್ಲ ಓದ್ತಿರುವಾಗ 60ರ ದಶಕದಲ್ಲಿ ಹಿಂದಿ ಇತ್ತು, ಆದರೆ ಅದು ಕಂಪಲ್ಸರಿ ಇರಲಿಲ್ಲ. ಆದ್ದರಿಂದ ಕಷ್ಟ ಆಗ್ತಿರಲಿಲ್ಲ, ನಾವೆಲ್ಲ ಕಲ್ತೀವಿ. ಆಮೇಲೆ ಏನು ಮಾಡಿದರು, ಹಿಂದಿ 50 ಇದ್ದದನ್ನು 100 ಮಾಡಿ ಮಿನಿಮಮ್ 35 ಅಂತ ಮಾಡಿದರು. ಆವಾಗ ಅನೇಕರು ಫೇಲ್ ಆಗಲಿಕ್ಕೆ ಶುರು ಆದರು. ಸಿಟಿಯಲ್ಲೆಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಮಕ್ಕಳು ಫೇಲ್ ಆಗಲಿಕ್ಕೆ ಶುರು ಆದರು. ಆಮೇಲೆ ಏನು ಮಾಡಿದರು, ಅದನ್ನು SSLCಯ ಸರಾಸರಿಗೆ ಸೇರಿಸಿದರು. ಇದು ಭಾಳ ದೊಡ್ಡ ತೊಂದರೆ ಆಯಿತು. ಯಾಕೆ ಅಂತಂದರೆ, ಈಗ ಕಳೆದ ವರ್ಷ ಸುಮಾರು 84,000 ಮಕ್ಕಳು ಹಿಂದಿಯಲ್ಲಿ ಫೇಲ್ ಆದರು.
ಮತ್ತು ಅನೇಕ ಮಕ್ಕಳಿಗೆ ಹಿಂದಿಯಲ್ಲಿ ಕಡಿಮೆ ಮಾರ್ಕ್ ಬಂತು ಗ್ರಾಮೀಣ ಪ್ರದೇಶದಲ್ಲಿ. ಆದ್ದರಿಂದ ಅವರ ಸರಾಸರಿಯಲ್ಲಿ ಎಷ್ಟು ಕೆಳಗೆ ಬಂತು ಅಂತಂದರೆ ಅವರಿಗೆ ಬಹಳ ಜನಕ್ಕೆ ಉನ್ನತ ಶಿಕ್ಷಣಕ್ಕೆ ಹೋಗಲಿಕ್ಕೂ ಕೂಡ ಆಗಲಿಲ್ಲ. ಆದ್ದರಿಂದ ಮೂರನೇ ಭಾಷೆಗೆ ವಿರೋಧ ಅಂತ ಅಲ್ಲ. ಮೂರನೇ ಭಾಷೆಯನ್ನು ನಾವು ಹಿಂದೆ 60ರ ದಶಕದಲ್ಲಿ ಓದಿದ ಹಾಗೆ ಅಥವಾ 1968ರ ಕೊಠಾರಿ ಕಮಿಷನ್ನಲ್ಲಿ ನಿರೂಪಿಸಿದ ಹಾಗೆ ಅದನ್ನು ಓದ್ಬೋದು. ಆದರೆ ಕಂಪಲ್ಸರಿ ಮಾಡಿದೆ ಗ್ರೇಡಿಂಗ್ ಸಿಸ್ಟಮ್ ಮಾಡೋದು ಒಳ್ಳೆಯದು ಅಂತ ಹೇಳೋದು ನನ್ನ ತೀರ್ಮಾನ, ನನ್ನ ಅಭಿಪ್ರಾಯ. ಮತ್ತು ಸರ್ಕಾರದ ಈ ನಿರ್ಣಯವನ್ನು ನಾನು ಸ್ವಾಗತಿಸ್ತೇನೆ. ಭಾಗ್ಯಲಕ್ಷ್ಮಿ ಅವರು, ಈಗ ಹಿಂದಿ ಅಂಕ ತೆಗೆಯೋದ್ರ ಬಗ್ಗೆ ಒಂದು ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಇದರಿಂದ ಏನು ಸಮಸ್ಯೆ? ಯಾಕೆಂದರೆ ಕಲಿಯುವುದಕ್ಕೆ ಏನು ಸರ್ಕಾರ ನಿರ್ಬಂಧ ಮಾಡಿಲ್ಲ, ಕಲಿಸುವ ಶಿಕ್ಷಕರು ಮುಂದುವರಿತಾರೆ. ಅಂಕವೇ ಕಲಿಸುವುದನ್ನ ಪ್ರೇರಣೆ ಮಾಡುತ್ತೆ ಹೇಗೆ? ಹೌದು, ಇವತ್ತಿನ ಜಗತ್ತಿನಲ್ಲಿ ಅಂಕದ ಮೇಲೆ ಎಲ್ಲವೂ ನಿಂತಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸರ್ಟಿಫಿಕೇಟ್ ತೊಗೊಳ್ತೀವಿ ಅಂದರೆ ಅದರಲ್ಲಿ ಅಂಕ ಎಷ್ಟಿದೆ, ಎಷ್ಟು ಮಾರ್ಕ್ಸನ್ನು ತೊಗೊಂಡಿದ್ದಾನೆ ಅನ್ನೋಂಥದ್ದು ಬರುತ್ತೆ. ನೀವು ಈ ಮಾಡಿರೋದ್ರ ಬಗ್ಗೆ ಅವರು ಅಂದರೆ ಶಿಕ್ಷಕರನ್ನು ಇಟ್ಟಿದ್ದಾರೆ, ಅದನ್ನು ಇಲ್ಲ ಅಂತ ಏನು ಹಿಂದಿ ಸಬ್ಜೆಕ್ಟನ್ನು ನಾವು ಪಾಠ ಮಾಡೋದಿಲ್ಲ ಅಂತ ಏನು ಹೇಳಿಲ್ಲ ಸರ್ಕಾರ, ನಿಜ, ನಾವು ಒಪ್ಕೊಳ್ತೀವಿ. ಆದರೆ ಅವರು ಘೋಷಣೆ ಮಾಡಿರೋದು ಯಾವಾಗ? ಇನ್ನು 2 ದಿನ ಇದೆ SSLC ಪರೀಕ್ಷೆ. ಆ ಸಂದರ್ಭ ಇಟ್ಟುಕೊಂಡು ಘೋಷಣೆ ಮಾಡಿರುವಂಥದ್ದು. ಇಡೀ ವರ್ಷ ಮಕ್ಕಳು ಓದಿ ಬಂದಿದ್ದಾರೆ. ಅದಕ್ಕಾಗಿ ಪೋಷಕರು ಸಮಯ ಕೊಟ್ಟಿದ್ದಾರೆ. ರಾತ್ರಿ ಮಕ್ಕಳು ಕೂತ್ರೆ ಪೋಷಕರು ಕೂತ್ಕೊಂಡು ಓದ್ತಾರೆ. ಅಂದರೆ ಅವರಿಗೆ SSLC ಒಂದು ಘಟ್ಟ ಇದೆ. ಆ ಘಟ್ಟದ ಸಂದರ್ಭದಲ್ಲಿ ಎಕ್ಸಾಮ್ ನೀವು ಒಂದೇ ಸರಿ 525ಕ್ಕೆ ಮಾತ್ರ ನಾವು ಅದನ್ನು ಪರಿಗಣನೆ ಮಾಡ್ತೀವಿ, 100 ಮಾರ್ಕ್ಸಿಗೆ ಇದನ್ನು ತೊಗೊಳೋದು ಇಲ್ಲ ಅಂತ ಹೇಳಿದಾಗ ಮಕ್ಕಳಿಗೆ ಒಂದು ರೀತಿಯ ಶಾಕ್. ಅದು ಯಾರಿಗೇ ಆದರೂ ಸಹಿತ. ಅಂದರೆ ಇಷ್ಟೆಲ್ಲ ಓದಿ ಬಂದ ಮೇಲೂ ಕೂಡ ನೀವು ಗ್ರೇಡ್ ಕೊಡ್ತೀವಿ ಅಂದರೆ ಗ್ರೇಡ್ ಯಾವ ಆಧಾರದ ಮೇಲೆ ಕೊಡ್ತೀರಿ? ABCD ಅಂತ ಗ್ರೇಡ್ ಕೊಡಬೇಕಂದ್ರೆ ಏನೋ ಒಂದು ಆಧಾರ ಬೇಕಲ್ಲ ನಿಮಗೆ. ಪೇಪರ್ ನೀವು ಮೌಲ್ಯಮಾಪನ ಮಾಡಲೇಬೇಕು. ಮೌಲ್ಯಮಾಪನ ಮಾಡಿದ ಮೇಲೆ ಅದಕ್ಕೆ ಅಂಕಗಳನ್ನು ಕೊಡಲೇಬೇಕು. ಅಂಕ ಕೊಟ್ಟ ಮೇಲೆ ನೀವು ABCD ಇಲ್ಲಿಂದ ಇಷ್ಟು, ಈಗ 80 ಮೇಲೆ ಬಂದವರಿಗೆ A+ ಈ ರೀತಿಯನ್ನು ಕೊಡುವಂಥ ಸಾಮಾನ್ಯ ಪದ್ಧತಿ ಉಂಟು. ಹಾಗೆ ಮಾಡಬೇಕಾದ್ರೆ ನೀವು ಎಕ್ಸಾನ್ ಇಲ್ಲ ಅಂತಲೇ ಹೇಳಬೇಕಾದ್ರೆ ಅವಾಗ ಎಲ್ಲರಿಗೂ ಒಂದು ರೀತಿ ಅದು ಭಯ ಆಗುತ್ತಲ್ಲ, ಮುಂದೆ ಇನ್ನೇನಾಗತ್ತೆ? ಮತ್ತು ಶಿಕ್ಷಕರು ಇಷ್ಟು ದಿವಸ ಪಾಠ ಮಾಡಿದ ಮೇಲೆ ಶಿಕ್ಷಕರ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನು ಗೌರವ ಬರುತ್ತೆ? ಇದೆಲ್ಲವನ್ನು ನಾವು ಪರಿಗಣಿಸ್ಬೇಕಲ್ಲ ಅಲ್ಲಿ. ಮತ್ತು ಪರೀಕ್ಷೆಗೆ ಮಕ್ಕಳು ಹೋಗಲೇಬೇಕು ಅಂತ ಯಾಕೆ ಅಂದ್ಕೊಳ್ತಾರೆ? ಹೇಗೂ ಗ್ರೇಡ್ ತಾನೆ, ನಮ್ಗೆ ಹೆಂಗೂ ಇಂಟರ್ನಲ್ ಮಾರ್ಕ್ಸ್ ಇದೆ, ಗ್ರೇಡ್ ಕೊಟ್ಟೇ ಕೊಡ್ತಾರೆ ಅಂತ ಅವ್ರ ಮನಸ್ಸಿನಲ್ಲೂ ಹಾಗೆ ಬಂದುಬಿಡುತ್ತೆ. ಆ ದೃಷ್ಟಿಯಿಂದ ನಾವು ಹೇಳ್ತಿರೋದು ಏನಂದರೆ, ನೀವು ಆಯಿತು ಇದನ್ನು ಪರೀಕ್ಷೆ ಸಂದರ್ಭದಲ್ಲಿ ಘೋಷಣೆ ಮಾಡಿರುವಂಥದ್ದು ತಪ್ಪು, ಇದನ್ನು ನೀವು ಮಾಡಬಾರ್ದಾಗಿತ್ತು. ಇಡೀ ವರ್ಷದ ಆರಂಭದಲ್ಲಿ ನಮ್ಮ ಏನು ಪಠ್ಯಕ್ರಮ, ಅದಕ್ಕೆ ಬೇಕಾದಂಥ ನೀತಿ ನಿಯಮಗಳನ್ನು ನಾವು ರೂಪಿಸ್ತೀವಿ. ಆ ಸಂದರ್ಭದಲ್ಲಿ ಯೋಚನೆ ಮಾಡಬೇಕು. ಇಲ್ಲ ಇದನ್ನು ನೀವು ಮಾಡೋದಾದ್ರೆ ಮುಂದಿನ ಜೂನಿಗೆ ನೀವು ಮಾಡಿ, ಅದಕ್ಕೂ ತಕರಾರಿಲ್ಲ. ಆದರೆ ಈ ಏನು ಘೋಷಣೆ ಮಾಡಿರುವಂಥ ಈ ಅನೌನ್ಸ್ ಮಾಡಿರುವಂಥ ಒಂದು ಸಮಯ ಇದೆಯಲ್ಲ, ಅದು ಸರಿ ಇಲ್ಲ. ಈ ಸಂದರ್ಭದಲ್ಲಿ ನೀವು ಮಾಡಬಾರ್ದಾಗಿತ್ತು ಅನ್ನುವಂಥದ್ದು ನಾವು ಹೇಳ್ತಾ ಇದ್ದೀವಿ. ಅಲ್ಲ, ಇದಕ್ಕೊಂದು ಪೂರಕ ಪ್ರಶ್ನೆ ಏನು ಅಂತಂದರೆ, ಬಹುಶಃ ಬಿಳಿಮಲೆ ಅವರು ಅದನ್ನು ವಿಸ್ತರಿಸ್ಬೋದು ಅಂತ ಅನಿಸುತ್ತೆ. ಈಗ ಇಡೀ ವರ್ಷ ಓದಿದರೆ ಶಿಕ್ಷಕರು ಭಾಳ ಪ್ರಾಮಾಣಿಕವಾಗಿ ಬೋಧನೆ ಮಾಡಿದ್ದಾರೆ, ಸರಿ. ನೀವು ಆ ವರ್ಷದ ಆರಂಭದಲ್ಲಿ ನಾವು ಅಂಕ ಕೊಡೋದಿಲ್ಲ, ಗ್ರೇಡ್ ಕೊಡ್ತೀವಿ ಅಂತ ಹೇಳಿ ಪರೀಕ್ಷೆಯ 2 ದಿನ ಮೊದಲು ಇಲ್ಲ ಅಂಕಕ್ಕೆ ಪರಿಗಣಿಸ್ತೀವಿ ಅಂದರೆ ಮಕ್ಕಳಿಗೆ ಆಘಾತ ಆಗ್ತದೆ. ಇದು ಉಲ್ಟಾ ಆಗುದಿಲ್ಲ. ನೀವು ಅಲ್ಲ, ಈಗ ಅಂಕ ಅಂದ್ರೆ 625ರಿಂದ 525 ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಯಾರಿಗೆ ಹೈಯೆಸ್ಟ್ ಮಾರ್ಕ್ಸಿಗೆ ಹೋಗ್ತಾರೆ ಇದು 100 ಮಾರ್ಕ್ಸ್ ಅವರಿಗೆ ಗಣನೆಗೆ ಬರ್ತಾ ಇತ್ತು. ಆ ಗಣನೆಗೆ ಬರುವಂಥ 100ನ್ನು ನೀವು ಕಟ್ ಮಾಡಿದ್ರಿ. ಮತ್ತು ಇವತ್ತು ಬಿಳಿಮೆಲೆ ಅವರು ಏನು ಹೇಳಿದ್ರಲ್ಲ, ಒಂದು ಅಂದರೆ ಅನೇಕ ಜನರಿಗೆ ಹೋಗ್ಲಿಕ್ಕಾಗಿಲ್ಲ, ಇಷ್ಟು ಜನ ಅನುತ್ತೀರ್ಣರಾಗಿದ್ದಾರೆ ಅಂತ. ಬಹುಶಃ ಕಳೆದ ವರ್ಷದ ನಾವು ಅಂಶಗಳನ್ನು ತಗೊಳ್ಳೋದಾದರೆ ಕನ್ನಡ ಅಥವಾ ಪ್ರಥಮ ಭಾಷೆಯಾಗಿ ತಗೊಂಡಂಥವ್ರ ಪರ್ಸೆಂಟೇಜಲ್ಲಿ ಸುಮಾರು 80% ಅನುತ್ತೀರ್ಣರಿದ್ದಾರೆ. ಆದರೆ ತೃತೀಯ ಭಾಷೆ ಅಂತ ಬಂದಾಗ ಯಾವ್ಯಾವುದು ತೃತೀಯ ಭಾಷೆ ಕರ್ನಾಟಕದಲ್ಲಿ ಇದೆ ನಾವು ಅದನ್ನು ಯೋಚನೆ ಮಾಡಬೇಕು. ಹಿಂದಿ ಒಂದೇ ತೃತೀಯ ಭಾಷೆ ಇಲ್ಲ ನಮ್ಮಲ್ಲಿ ಹಿಂದಿ ಉಂಟು, ಸಂಸ್ಕೃತ, ಉರ್ದು, ಹಾಗೆ ಮರಾಠಿ, ತೆಲುಗು, ತಮಿಳು, ಇವರೆಲ್ಲರಿಗೂ ತೃತೀಯ ಭಾಷೆ ತೊಗೊಂಡು ಓದಲಿಕ್ಕೆ ಅವಕಾಶ ಇದೆ ನಮ್ಮಲ್ಲಿ. ಅವೆಲ್ಲವೂ ತೃತೀಯ ಭಾಷೆ ಅಂತ ಆಗುತ್ತೆ. ಅವೆಲ್ಲವೂ ಸೇರಿ 80% ನಮ್ಮಲ್ಲಿ ಇದೆ. ಹಾಗಾದರೆ ಪ್ರಥಮ ಭಾಷೆ ಓದೋರ್ದು 80%, ಹಿಂದಿ ಮಾತ್ರ 80% ಉಂಟಾ? ಇಲ್ಲ ತಾನೆ. ಅಲ್ಲಿ 80% ಎಲ್ಲ ತೃತೀಯ ಭಾಷೆಗಳು ಸೇರಿ ಇರಬೇಕಾದ್ರೆ ಹಾಗಾದರೆ ಹಿಂದಿ ಒಂದಕ್ಕೆ ಇದು ಬರುತ್ತಾ ವಿಷಯಗಳು? ಎಲ್ಲವೂ ತೃತೀಯ ಭಾಷೆಗೆ ಅಲ್ಲಿ ಪೆಟ್ಟು ಸಿಗತ್ತಲ್ಲ ಅಂತ. ಈಗ ತರಾತುರಿಯ ಬಗ್ಗೆ ಸ್ವಲ್ಪ ತಕರಾರಿದೆ. ಅಂದರೆ 2 ದಿನ ಮೊದಲು ಹೇಳಿ ಸರಿಯಲ್ಲ, ಹಿಂದೆ ಹೇಳಬಹುದಿತ್ತು ಅಂತ. ಈಗ ಭಾಗ್ಯಲಕ್ಷ್ಮಿ ಅವರು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ರು. 525 ಮಾರ್ಕ್ಸ್ ಕೊಟ್ಟಾಗ ನಿಮಗೆ 100, ಈಗ ಹಿಂದಿನಲ್ಲಿ 100 ಅಂಕಕ್ಕೆ ಅವನು 85 ತಗೊಂಡ್ರೆ ಸರಾಸರಿ ಅಂಕ ಜಾಸ್ತಿ ಆಗ್ತಾಯಿತ್ತು. ಈ ವರ್ಷ ಒಂದು ವರ್ಷ ಬಿಡ್ಬೋದಿತ್ತಾ? ಅಲ್ಲ, ಅದು ಸರಿ, ನಾನು ಅದನ್ನು ಮಾಡಿದ್ದು ಸರಿ ಆ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಅವರು ಇಷ್ಟು ಸಮಯ ಕಾದವರು ಮುಂದಿನ ಅಕಾಡೆಮಿಕ್ ವರ್ಷದ ಆರಂಭದಲ್ಲಿ ಅದನ್ನು ಅನೌನ್ಸ್ ಮಾಡಿ ಅದಕ್ಕೆ ಬೇಕಾದಷ್ಟು ತಯಾರಿಗಳನ್ನೆಲ್ಲ ಮಾಡಿಕೊಂಡು ಮಾಡ್ಬೋದಾಗಿತ್ತು. ಸರ್ಕಾರ ಅದನ್ನು ಮಾಡಲಿಲ್ಲ.
ಅಂದರೆ ಕೆಲವು ಕೆಲಸಗಳು ಹೀಗೆ ತರಾತುರಿಯಲ್ಲಿ ಆದರೆ ಅದರಿಂದ ಭಾಷೆಗೆ ತುಂಬ ಲಾಭ ಕೂಡ ಇದೆ ಎಂಬುದನ್ನು ಗಮನಿಸಿದ್ದೇವೆ. ಬಟ್ ಜಗದೀಶ್ ಅವರ ನನಗೆ ಅನಿಸೋದು ಮುಖ್ಯ ಪ್ರಶ್ನೆ ಮೂರನೇ ಭಾಷೆಯಾಗಿ ಹಿಂದಿ ಆಗಲಿ ಅಥವಾ ತಮಿಳಾಗಲಿ ತೆಲುಗು ಆಗಲಿ ಅಥವಾ ನಾನು ಸರ್ಕಾರಕ್ಕೆ ಇನ್ನೊಂದು ವರದಿ ತಯಾರಿ ಮಾಡ್ತಾ ಇದ್ದೇನೆ. ಕರ್ನಾಟಕದಲ್ಲಿ 10,000ಕ್ಕಿಂತ ಹೆಚ್ಚು ಭಾಷೆಯನ್ನು ಆಡುವ 10,000 ಜನಕ್ಕಿಂತ ಹೆಚ್ಚು ಮಾತನಾಡುವ ಭಾಷೆಗಳ ಸಂಖ್ಯೆ 27 ಇದೆ. ಒಟ್ಟು ಕರ್ನಾಟಕದಲ್ಲಿರುವ ಭಾಷೆಗಳ ಸಂಖ್ಯೆ 290. ಅದರಲ್ಲಿ 10,000ಕ್ಕಿಂತ ಹೆಚ್ಚು 27 ಭಾಷೆಗಳಿದೆ. ಈ 27 ಭಾಷೆಗಳು ಅಖಿಲ ಕರ್ನಾಟಕ ಮಟ್ಟದಲ್ಲಿ ಏನು ಸ್ಪ್ರೆಡ್ ಆಗಿಲ್ಲ, ಅದು ಪ್ರಾದೇಶಿಕ ಮಟ್ಟದಲ್ಲಿ ಇದೆ. ಈಗ ತುಳು ಅಂದರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಕೊಡವ ಭಾಷೆ ಅಂದರೆ ಬರೀ ಕೊಡಗು ಮಾತ್ರ. ಆದ್ದರಿಂದ ಆ ಎಲ್ಲ ಭಾಷೆಗಳನ್ನು ಕೂಡ ನೀವು ಆಪ್ಷನಲ್ ಆಗಿ ಕೊಡಿ, ಅದಕ್ಕೆ ಎಷ್ಟೋ ಟೀಚರ್ಸ್ಗಳನ್ನು ನೀವು ಕೊಡಿ ಅಂತ ನನ್ನ ರೆಕಮೆಂಡೇಷನ್ ಇದೆ. ಬಟ್ ಪ್ರಶ್ನೆ ಇರೋದು ನನಗೆ ಈ ಹಂತದಲ್ಲಿ, ಯಾಕಂದರೆ ಈಗ ಹಿಂದಿ ನಮ್ಮ ಚರ್ಚೆಯ ಕೇಂದ್ರ ಮತ್ತು ಅದು ಕಾಂಟ್ರವರ್ಷಿ ಬೇರೆ ಬೇರೆ ಥರ ಆಗ್ತಾ ಇದೆ. ಅದಕ್ಕೆ ರಾಜಕಾರಣಿಗಳು ಇನ್ವಾಲ್ವ್ ಆಗಿದ್ದಾರೆ, ಅಕಾಡೆಮಿಷಿಯನ್ಸ್ಗಳು ಇನ್ವಾಲ್ವ್ ಆಗಿದ್ದಾರೆ, ಹೋರಾಟಗಾರರು ಇನ್ವಾಲ್ವ್ ಆಗಿದ್ದಾರೆ, ನಾನು ಭಾಳ ಸಮಯದ ಮೇಲೆ ರಾಜ್ಯಪಾಲರು ಇನ್ವಾಲ್ವ್ ಆಗಿದ್ದಾರೆ. ಸೊ ಇದೆಲ್ಲ ಆಗಿದೆ. ಈಗ ಇದರ ಪ್ರಶ್ನೆ ನಾವು ಆಗಬೇಕಾದ, ಈಗ NEP ಕೂಡ 3 ಲ್ಯಾಂಗ್ವೇಜ್ ಫಾರ್ಮುಲಾವನ್ನು ಹೇಳ್ತಾರೆ. ನಾವು ಒಂದು ನನ್ನ ಗಮನಕ್ಕೆ ಬಾರದೇ ಇರೋದು ಅಥವಾ ಆಗದೇ ಇರೋದು ಏನು ಅಂದರೆ, ತ್ರಿಭಾಷಾ ಸೂತ್ರವನ್ನು 1968ರಿಂದ ಕರ್ನಾಟಕ ಅಂಗೀಕರಿಸಿಕೊಂಡು ಬಂದಿದೆ. ಒಂದು ಮೌಲ್ಯಮಾಪನ ಆಗಬೇಕು. 68ರಿಂದ ಹಿಂದಿಯನ್ನು ಓದಿಕೊಂಡು ಬಂದ ಕನ್ನಡಿಗರಿಗೆ 3ನೇ ಭಾಷೆಯಾಗಿ ಹಿಂದಿ ಕಲಿತದ್ರಿಂದ ಏನು ಪ್ರಯೋಜನ ಆಗಿದೆ, ಇದು ನಮಗೊಂದು ರಿಸಲ್ಟ್ ಸಿಗ್ತದೆ. ಇದೇ ಮಾದರಿಯನ್ನು ಇಟ್ಟುಕೊಂಡು 68ರಿಂದ ತಮಿಳುನಾಡು ದ್ವಿಭಾಷಾ ಸೂತ್ರವನ್ನೇ ಅಂಗೀಕರಿಸಿಕೊಂಡು ಬಂತು, ತ್ರಿಭಾಷಾ ಸೂತ್ರವನ್ನು ಅಂಗೀಕರಿಸಿಕೊಂಡು ಬರಲಿಲ್ಲ. ನಮಗೆ ಲಾಭ ಆಗಿದೆ ಅಂದರೆ ಅವರಿಗೆ ನಷ್ಟ ಆಗಿರಬೇಕು, ಅವರಿಗೆ ನಷ್ಟ ಆಗಿದೆ ಅಂದರೆ ನಮಗೆ ಲಾಭ ಆಗಿರಬೇಕು. ಇದು ಏನು ಎಂಬುದರ ಬಗ್ಗೆ ಶೈಕ್ಷಣಿಕವಾದ ಗಂಭೀರವಾದ ಚರ್ಚೆ ಆಗಬೇಕು. ಇವತ್ತು ಹಿಂದಿ ಉತ್ತರ ಭಾರತ, ಈಗ ಉತ್ತರ ಭಾರತೀಯರು ಕೂಡ ತ್ರಿಭಾಷಾ ಸೂತ್ರವನ್ನು ಅಂಗೀಕರಿಸಿದ್ದು ಪಾರ್ಶ್ವಿಕವಾಗಿ. 68ರ ಕೊಠಾರಿ ಕಮಿಷನಲ್ಲಿ ಆಯೋಗದಲ್ಲಿ ಏನು ಹೇಳ್ತಿದೆ ಅಂತಂದರೆ, ದಕ್ಷಿಣ ಭಾರತದ ಒಂದು ಆಧುನಿಕ ಭಾಷೆಯನ್ನು ಹಿಂದಿಯೇತರ ರಾಜ್ಯಗಳಲ್ಲಿ ಕಲಿಬೇಕು. ಅವರು ಎಲ್ಲಿ ಕಲ್ತಿದ್ದಾರೆ? ಅವರು ಹಿಂದಿ ಓದ್ತಾರೆ, ಸಂಸ್ಕೃತ ಓದ್ತಾರೆ, ದಕ್ಷಿಣ ಭಾರತದ ಯಾವ ಭಾಷೆಗಳನ್ನು ಕೂಡ ಅವರು ಓದುವುದಿಲ್ಲ. ನಾನು ಸುಮಾರು 25 ವರ್ಷ ಡೆಲ್ಲಿಯಲ್ಲಿ ಇದ್ದೆ. ಕನ್ನಡದ ಬಗ್ಗೆ, ಕನ್ನಡದ ಕವಿಗಳ ಬಗ್ಗೆ, ಕರ್ನಾಟಕ ಸಂಸ್ಕೃತಿಯ ಬಗ್ಗೆ ಹಿಂದಿ ಬೆಲ್ಟಿನ ಜನಗಳ ತಿಳುವಳಿಕೆ ಆಲ್ಮೋಸ್ಟ್ ಝೀರೋ. ಅದು ಎಲ್ಲಿವರೆಗಂದರೆ, ಒಂದು ಪ್ರತಿಷ್ಠಿತ ಡೆಲ್ಲಿಯ ಕಾಲೇಜಿನ ಒಬ್ಬರು ಹಿಂದಿ ಪ್ರಾಧ್ಯಾಪಕರು ನನ್ನ ಹತ್ರ ಕೇಳಿದರು, ಬಿಲ್ ಮೇಲೆ ಸಾಬ್ ಈ ಕನ್ನಡ ಕಹಾಕಿ ಭಾಷಾ ಹೈ ಅಂತ. ನಾನು ಕೆನಡಾದ್ದು ಅಂತಂದೆ ಅವನಿಗೆ. ಅಂದರೆ ಈ ತಿಳುವಳಿಕೆ ಹೆಚ್ಚಾಗಿ ರಾಷ್ಟ್ರೀಯ ಏಕತೆ, ನಾವು ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತೇವೆ, ಅದೆಲ್ಲ ಸಾಧ್ಯ ಆಗಬೇಕಾದ್ರೆ ಎಲ್ಲ ಭಾಷೆಗಳ ಬಗ್ಗೆ ನಮಗೆ ತಿಳುವಳಿಕೆ ಇರಬೇಕು. ಆದ್ದರಿಂದ ಯಾಕೆ ಉತ್ತರ ಭಾರತ ಪಾರ್ಶ್ವಿಕವಾಗಿ ಅಂಗೀಕರಿಸಿತು, ಯಾಕೆ ತಮಿಳುನಾಡು ನಿರಾಕರಿಸಿತು, ಯಾಕೆ ಕರ್ನಾಟಕ ಅಂಗೀಕರಿಸಿತು, ಇದರ ಒಟ್ಟು ಪರಿಣಾಮ ದೇಶದ ಮೇಲೆ ಏನಾಗಿದೆ, ಭಾಷಾ ಕಲಿಕೆಯ ಮೇಲೆ ಏನಾಗಿದೆ, ಯಾವ ರಾಜ್ಯಗಳಿಗೆ ಏನು ನಷ್ಟ ಆಗಿದೆ, ಇದರ ಒಂದು ಸಮೀಕ್ಷೆ ಅಧ್ಯಯನ ಆಗಬೇಕು. ಅದಕ್ಕೆ ಪೂರಕವಾಗಿ ಸಂಕ್ಷಿಪ್ತವಾಗಿ ಒಂದು ಮಾತು ಹೇಳ್ತೇನೆ. ಮೊನ್ನೆಯಿಂದ ಚರ್ಚೆಗಳನ್ನು ನೋಡ್ತಾ ಇದ್ದೇನೆ ನಾನು. ನೀವು ಬೇರೆ ರಾಜ್ಯಗಳಿಗೆ ಹೋದರೆ ನೀವು ಯಾವ ಭಾಷೆಯಲ್ಲಿ ಮಾತಾಡ್ತೀರಿ, ಹಿಂದಿ ಕಲಿತರೆ ಉದ್ಯೋಗ ಸಿಗ್ತದೆ, ಇದಕ್ಕೆ ಯಾರಾದರೂ ಅಂಕಿಅಂಶಗಳನ್ನು ಕೊಡಬೇಕು. ನನ್ನ ಹತ್ರ ಇರುವ ಅಂಕಿಅಂಶಗಳ ಪ್ರಕಾರ 2011ರ ಜನಗಣತಿಯಲ್ಲಿ ಕರ್ನಾಟಕದಿಂದ ಹೊರಗಡೆ ಹೋಗಿ ಹಿಂದಿ ಮಾತನಾಡುವ 6 ರಾಜ್ಯಗಳಲ್ಲಿರುವ ಕನ್ನಡಿಗರ ಒಟ್ಟು ಸಂಖ್ಯೆ 17,000ಕ್ಕಿಂತ ಹೆಚ್ಚಿಲ್ಲ. ಅದರಲ್ಲಿ 11,000 ಡೆಲ್ಲಿಲಿದೆ, ಕ್ಯಾಪಿಟಲಲ್ಲಿ. ಅಲ್ಲಿ IASನವರಿದ್ದಾರೆ, ಅಥವಾ ಕರ್ನಾಟಕ ಭವನ 3 ಇದೆ, 28 MP ಗಳಿದ್ದಾರೆ, ರಾಜ್ಯಸಭಾ ಸದಸ್ಯರಿದ್ದಾರೆ, ಅವರ ಜನಗಳಿದ್ದಾರೆ, ಎಲ್ಲ ಸೇರಿದರೆ 11,700 ಡೆಲ್ಲಿಯಲ್ಲಿ. ಇದು ಇತರ ಈ 17,000 ಜನಗಳಿಗೋಸ್ಕರ ನಾವು 7.5 ಲಕ್ಷ ಜನಕ್ಕೆ ಒಂದು ಭಾಷೆಯನ್ನು ಯಾಕೆ ಕಲಿಸಬೇಕು ಎಂಬ ಒಂದು ಡೆಮೊಕ್ರೆಟಿಕ್ ಆದಂಥ ಚರ್ಚೆ ಆಗಬೇಕು. ಈಗ NCT ಅಂತ ಇದೆ ಡೆಲ್ಲಿಯಲ್ಲಿ, ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ. ಗುಡ್ಗಾಂವ್ ಇದೆ, ಡೆಲ್ಲಿ ಇದೆ, ಫರೀದಾಬಾದ್ ಇದೆ, ನೋಯ್ಡಾ ಇದೆ. ಇಲ್ಲಿ ಸುಮಾರು 10 ಲಕ್ಷ ಜನ ಉದ್ಯೋಗಿಗಳಿದ್ದಾರೆ ಖಾಸಗಿ ಕಂಪನಿಗಳಲ್ಲಿ. 10 ಲಕ್ಷ ಜನರಲ್ಲಿ 4.5 ಲಕ್ಷಕ್ಕಿಂತ ಹೆಚ್ಚು ಜನ ತಮಿಳರಿದ್ದಾರೆ. ಅವರು ಹಿಂದಿ ಕಲಿತೇ ಇಲ್ಲ. ನಾವು 68ರಿಂದ ಹಿಂದಿ ಕಲ್ತಿದ್ದೇವೆ. ಅಲ್ಲಿರುವ ಕನ್ನಡಿಗರ ಸಂಖ್ಯೆ 800ಕ್ಕಿಂತ ಹೆಚ್ಚಿಲ್ಲ. ಹಿಂದಿ ಕಲಿತವರ ಸಂಖ್ಯೆ 800, ಹಿಂದಿ ಕಲಿಯದೇ ಇರೋರ ಸಂಖ್ಯೆ 4 ಲಕ್ಷ. ನಾನು ಯಾವ ಭಾಷೆಗೆ ವಿರೋಧಲ್ಲ. ನಾನು ಡೆಲ್ಲಿಯಲ್ಲೇ ಇರೋದರಿಂದ ನಾನು ಹಿಂದಿಯನ್ನು ಚೆನ್ನಾಗಿ ಮಾತಾಡ್ತೇನೆ, ಹಿಂದಿಯನ್ನು ಪ್ರೀತಿಸ್ತೇನೆ. ಹಿಂದಿಯ ಭಾಳ ದೊಡ್ಡ ಕವಿಗಳ ಬಗ್ಗೆ ನಾನು ಬೇಕಾದರೆ ಅರ್ಧ ಗಂಟೆ ಮಾತಾಡುವಷ್ಟು ತಿಳ್ಕೊಂಡಿದ್ದೇನೆ. ಅದಲ್ಲ ವಿಷಯ. ಒಂದು ಭಾಷೆಯನ್ನು ಕಲಿಯುವುದರಿಂದ ಜನಗಳಿಗೆ ಏನು ಲಾಭ, ಅದನ್ನು ಚಾರಿತ್ರಿಕವಾಗಿ ವಿಶ್ಲೇಷಣೆ ಮಾಡಿ ಮುಂದೆ ತಗೊಂಡು ಹೋಗಬೇಕು ಅಂತ. NEP ಮಾಡುವಾಗಲೂ 3 ಭಾಷೆ ಬೇಕು ಅಂತ ಹೇಳ್ತಾರೆ. ಯಾಕೆ ಬೇಕು, ಎಷ್ಟು ಬೇಕು, ಮಕ್ಕಳು ಎಲ್ಲಿವರೆಗೆ ಕಲಿಬೇಕು, ಇದರಿಂದ ಅವರ ಮಾತೃಭಾಷೆ ಮೇಲೆ ಏನು ಪರಿಣಾಮ ಇದೆ,
ಒಂದು ಭಾಷೆಯನ್ನು ಹೇಳಿಕೊಡುವಾಗ ಅದರ ಹಿಂದೆ ಹುಟ್ಟುಕೊಳ್ಳುವ ಸುಳ್ಳುಗಳು ಯಾವುದು, ಅದರ ಹಿಂದೆ ಹುಟ್ಟಿಕೊಳ್ಳುವ ಭಾಷೆಯ ಕುರಿತಾದ ಚಿಂತನೆಗಳು ಯಾವುದು, ಇದು ಯಾವುದು ಮುನ್ನೆಲೆಗೆ ಬರದೆ ಇದನ್ನೊಂದು ರಾಜಕೀಯ ವಿಷಯವಾಗಿ ಚರ್ಚೆ ಮಾಡೋದಿದೆಯಲ್ಲ, ಇದು 3ನೇ ಭಾಷೆ ಆಗಲಿ 2ನೇ ಭಾಷೆ ಆಗಲಿ 1ನೇ ಭಾಷೆ ಆಗಲಿ ಇದೊಂದು ಆರೋಗ್ಯಕರ ಬೆಳವಣಿಗೆ ಅಲ್ಲ. ಇದು ಅದೇ ಈಗ ಹಿಂದಿ ಭಾಷೆಯ ಕಲಿಕೆಯಲ್ಲಿ ಹಿಂದುಳಿದಿರೋದ್ರಿಂದ ಮಕ್ಕಳು ಕೀಳಿರಿಮೆಯನ್ನು ಅನುಭವಿಸ್ತಾರೆ. ಈಗ ನಾವು ಸೇರಿದಂಗೆ ನಾನು ಅಪ್ಪಟ ಕನ್ನಡ ಭಾಷೆಯನ್ನು, ನನಗೆ ಕನ್ನಡ ಬಿಟ್ಟರೆ ಇಂಗ್ಲೀಷು ಬರೋದಿಲ್ಲ, ಹಿಂದಿಯೂ ಬರೋದಿಲ್ಲ. ನಮಗೆ ಒಂದು ಸಂಸ್ಕೃತವನ್ನು ಒಂದು ಪಠ್ಯವಾಗಿ ಕಲಿಯುತ್ತೆ, ಮೊದಲ ಭಾಷೆಯ ಕಲಿಬೋದಿತ್ತು. ಆದರೆ ಅದು ಒಂದು ಅವಕಾಶವನ್ನು ಕೊಟ್ಟಿದ್ದರು. ತಮಗೂ ಗೊತ್ತಿರಬೇಕು ಸರ್, ಸಂಸ್ಕೃತವನ್ನು ನೀವು ಮೊದಲ ಭಾಷೆಗೆ ತೆಗೆದುಕೊಟ್ರೆ ಪರೀಕ್ಷೆ ಬರೆಯೋದು ಯಾವುದಲ್ಲಿ ಸಂಸ್ಕೃತದಲ್ಲ, ಕನ್ನಡದಲ್ಲಿ. ನೀವು ಹಿಂದಿಯನ್ನು ಕಲಿಸಬಹುದಾದರೂ ಕೂಡ ಕಲಿಸಲೇಬೇಕು ಅಂತಿದ್ರೆ ಕನ್ನಡದಲ್ಲಿ ಪರೀಕ್ಷೆ ಬರೆಯೋ ಅವಕಾಶವನ್ನು ಕೊಡ್ಬೋದಲ್ವಾ ಅನ್ನುವಂಥದ್ದು. ಸಂಸ್ಕೃತಕ್ಕಿರುವ ಅವಕಾಶವನ್ನು ನೀವು ಹಿಂದಿಗೆ ಕಡ್ಡಾಯವಾಗಿ ಮಾಡೋದಾದರೆ ಈ ಥರ ಒಂದು ಮಾಡಿ ಆ ಕೀಳಿರಿಮೆ ಹೋಗಾಡಿಸೋ ಕೆಲಸ ಮಾಡ್ಬೋದಿತ್ತಲ್ವಾ ಸರ್ಕಾರ? ನಿಜ, ಇವತ್ತು ಒಂದು ಮೌಲ್ಯಮಾಪನ ಆಗಲೇಬೇಕು ಭಾಷೆಗಳಿಗೆ ಸಂಬಂಧಪಟ್ಟ ಹಾಗೆ ಇಡೀ ದೇಶದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಆದರೂ ಕರ್ನಾಟಕ ಸರ್ಕಾರದಿಂದ ಇದ್ರ ಕಡೆ ಗಮನ ಕೊಡಬೇಕು. ಯಾಕೆ ಅಂದರೆ ನಾವೆಲ್ಲರೂ ಭಾರತೀಯರಿದ್ದೀವಿ, ಭಾರತದಲ್ಲೇ ಬೇಕಾದಷ್ಟು ಭಾಷೆಗಳಿದ್ದಾವೆ. ಆದರೂ ಸಹಿತ ನೀವು ಇವತ್ತು ನಮಗೆ ಸಂವಹನ ಭಾಷೆಯಾಗಿ ನಾವು ಆಂಗ್ಲ ಭಾಷೆಯನ್ನು, ಇಂಗ್ಲೀಷ್ ಭಾಷೆಯನ್ನು ಒಪ್ಕೊಂಡಿದ್ದೀವಿ. ಒಪ್ಕೊಳ್ಳೋದೇನು, ಅದನ್ನು ಮುದ್ದಾಡುವಷ್ಟು ನಮ್ಮ ಮನೆಯಲ್ಲಿ ನಾವು ಅದನ್ನು ನಡೆಸ್ತಾ ಇದ್ದೀವಿ. ಅಂದರೆ ನಮ್ಮದೇ ಕನ್ನಡ ಭಾಷೆ ಮಾತಾಡುವಂಥ ಮನೆಗಳು ಎಷ್ಟು ಸಿಗುತ್ತೆ ಇವತ್ತು, ನಾವು ಅದರ ಸರ್ವೆಯನ್ನು ಮಾಡಬೇಕಾಗತ್ತೆ. ಕನ್ನಡದ ಬಗ್ಗೆ ನಾವು ಇಷ್ಟು ಹೇಳ್ತೀವಿ, ನಮ್ಮದೇ ಭಾಷೆ, ನಾವು ಹುಟ್ಟಿ ಬಂದಿರೋದು ಕನ್ನಡದಿಂದ. ಆದರೆ ಕನ್ನಡವನ್ನು ಮಾತನಾಡುವಂತಹ ಕುಟುಂಬಗಳು ಎಷ್ಟು ಇವತ್ತು ಸಿಕ್ತು. ಬೆಂಗಳೂರು ನಗರ ಇರ್ಬೋದು ಅಥವಾ ಇವತ್ತು ಹಳ್ಳಿಗಳ ಕಡೆ ಹೋದರೂ ಇದ್ರ ಪ್ರಭಾವ ಬೆಳೀತಾ ಇದೆ. ಇದ್ರ ಬಗ್ಗೆ ಒಂದು ಅವಲೋಕನ ಮತ್ತು ಮೌಲ್ಯಮಾಪನ ಸಮೀಕ್ಷೆಗಳು ಎಲ್ಲವೂ ಆಗಬೇಕು. ಆದರೆ ಒಂದು ಇಲ್ಲಿ ಹಿಂದಿ ಅನ್ನುವಂಥದ್ದು ಹೇರಿಕೆ ಅಂತ ನಾನು ಹೇಳೋದಿಲ್ಲ. ಯಾಕೆಂದರೆ ಹಿಂದಿ ಬೇಕು ಭಾರತೀಯ ಭಾಷೆಯಲ್ಲಿ, ಅದು ಒಂದು. ಮತ್ತು ರಾಷ್ಟ್ರದಲ್ಲಿ ನಮಗೆ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದಾಗಲೂ ಸಹಿತ ಹಿಂದಿಯಲ್ಲಿ ಸಂವಿಧಾನ ರಚನೆ ಮಾಡಿದ್ದಾರೆ, ಅದು ಕೂಡ ನಮಗಿದೆ ಗೊತ್ತಿದೆ. ಆಂಗ್ಲ ಭಾಷೆಯಲ್ಲೂ ಮಾಡಿದ್ದಾರೆ, ಆಂಗ್ಲ ಭಾಷೆಯಲ್ಲಿದೆ ಮತ್ತು ಇದರಲ್ಲೂ ಎರಡರಲ್ಲೂ ಇದೆ. ಆದರೆ ಹಿಂದಿ ಬಿಟ್ಟು ಅವ್ರು ಬೇರೆಯಲ್ಲಿ ಮಾಡ್ಬೋದಿತ್ತು. ಆದರೆ ಅವರ ಇನ್ನೊಂದು ಮುಖವನ್ನು ನಾವು ನೋಡಬೇಕು. ಯಾಕೆಂದರೆ ಅವರು ಸಂಸ್ಕೃತ ಇವತ್ತು ರಾಷ್ಟ್ರಭಾಷೆ ಆಗಬೇಕು ಅಂತ ಹೇಳಿದ್ದರು, ಯಾರು ಅಂಬೇಡ್ಕರ್ ಅವ್ರು ಹೇಳಿದರು. ಆದರೆ ಆ ವಿಷಯವನ್ನು ಇವತ್ತು ನಾವು ಮುನ್ನೆಲೆಗೆ ತರ್ತಾ ಇಲ್ಲ. ಯಾಕೆಂದರೆ ಅದಂತಂದರೆ ಬೇರೆ ವಿಚಾರ ಆಗುತ್ತೆ ಅಂತ. ನಾನು ನೇರವಾಗಿ ಈ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಭರ್ತೃಹರಿ ಬೇರೆ ಬೇರೆಯವರ ವಿಚಾರವನ್ನು ತಗೊಂಡ ನಮಗೆ ತುಂಬ ಉತ್ತಮ ವಿಚಾರಗಳು ಸಿಗುವಂತಹ ನಾಟಕಗಳು, ಕಾವ್ಯಗಳು ಎಲ್ಲವೂ ಸಿಗ್ತವೆ ನಮಗೆ. ಆದರೆ ಇವತ್ತು ನಮ್ಮ ವಿದ್ಯಾರ್ಥಿಗಳು ಒಳ್ಳೆ ವಿಚಾರ ತಿಳಿಸ್ಬೇಕೋ ಬೇಡೋ, ಒಳ್ಳೆ ಶಿಕ್ಷಣ ಕೊಡಬೇಕೋ ಬೇಡೋ, ನಾವು ಆ ದೃಷ್ಟಿಯಲ್ಲಿ ನೋಡಿದಾಗ ನೈತಿಕವಾಗಿ ಸಂಸ್ಕಾರ ಸಿಗುವಂತಹ ಶಿಕ್ಷಣ ಎಲ್ಲಿ ಸಿಗುತ್ತೆ, ಅದು ಭಾರತೀಯ ಭಾಷೆಗಳಲ್ಲಿ ಇದೆ. ಆದರೂ ಸಹಿತ ನಾವು ಇವತ್ತು ತರ್ಜುಮೆ ಮಾಡಿ ಅನುವಾದವನ್ನು ಮಾಡೋದ್ರ ಮೂಲಕ ನಾವು ಇಂಗ್ಲೀಷ್ನಲ್ಲಿ ಕನ್ನಡ ಶಾಲೆಗಳಲ್ಲಿ ಸಹಿತ ಇಂಗ್ಲೀಷ್ನಲ್ಲಿ ಪಾಠ ಮಾಡುವಂಥ ಪದ್ಧತಿಯನ್ನು ನಾವು ತಂದಿದ್ದೀವಿ ಇವತ್ತು. ಆ ಪದ್ಧತಿ ಎಲ್ಲೂ ಇರಲಿಲ್ಲ. ಆದರೆ ಇಂಗ್ಲೀಷ್ ಒಂಥರ ಅಫಿಷಿಯಲ್ ಲ್ಯಾಂಗ್ವೇಜ್, ಅಧಿಕೃತ ಭಾಷೆಯಾಗಿ ಇವತ್ತು ನಮ್ಗೆ ಕಂಡು ಬರ್ತಾ ಇದೆ. ನಿಜಕ್ಕೂ ಸರ್ಕಾರದಿಂದ ಇಂಗ್ಲೀಷ್ ಇದೆ ಅನ್ನೋಂಥದ್ದನ್ನು ಅಧಿಕೃತವಾಗಿ ತೊಗೊಂಡಿದ್ದಾರಾ? ಯಾಕೆಂದ್ರೆ ನಾನು ಹಿಂದೆ 2-3 ವರ್ಷಗಳ ಹಿಂದೆ BO ಎಲ್ಲ BOಗಳ ಹತ್ರ ನಾನು ಸಾಮಾನ್ಯವಾಗಿ ಕೇಳಿದ್ದೀನಿ, ಹೆಚ್ಚು ಜನರ ಹತ್ರ ಇಂಗ್ಲೀಷು ಅಧಿಕೃತ ಭಾಷೆ ಅಂತ ಎಲ್ಲೂ ಇಲ್ಲ. PUC ಡಿಗ್ರಿಗೆ ಸಂಬಂಧಪಟ್ಟ ಹಾಗೆ ಅದು ತೊಗೊಳ್ಬಹುದು ಅಂತಿದೆ. ಆದರೆ ಇವತ್ತು ನಿಜ ಸಂವಹನ ಭಾಷೆಯಾಗಿ ಬೇಕಿದೆ, ನಾವು ಅದನ್ನು ತೊಗೊಂಡು ಹೋಗಿದ್ದೀವಿ. ಹಾಗಂತ ನಮ್ಮತನವನ್ನು ಬಿಟ್ಟುಕೊಂಡು ನಾವು ತೊಗೊಳ್ಬೇಕಾ, ನಾವು ಮಾಡಬೇಕಾ ಅದನ್ನು? ಆ ದೃಷ್ಟಿಯಿಂದ ಹೇಳ್ತಿರೋದು. ಇವತ್ತು ತೃತೀಯ ಭಾಷೆಯಾಗಿ ಇರುವಂಥದ್ದು ಇವತ್ತು ಯಾವುದೇ ಭಾಷೆಗಳಲ್ಲಿ ಆ ಜನ ಬಂದ ಕಲಿತಾರೋ ಬಿಡ್ತಾರೋ ಅಥವಾ ನಮ್ಮ ಭಾಷೆಯನ್ನು ಕಲಿತಾರೋ ಅದು ಬೇರೆ. ನಿಜಕ್ಕೂ ಶಿಕ್ಷಣದಲ್ಲಿ ನಾವೇನು ಕೊಡಬೇಕು ಇವತ್ತು, ಆ ಒಂದು ಮಾನದಂಡ ನಮ್ಮಲ್ಲಿದೆಯಾ? ಇದನ್ನು ನಾವು ವಿಚಾರ ಮಾಡಬೇಕಾಗಿರೋದು. ಈಗ ಬಂದಿರುವಂಥ ಪ್ರಸ್ತುತ ಈ ಚರ್ಚೆಯ ಸಂದರ್ಭದಲ್ಲಿ ಆ ವಿಷಯಗಳ ಕಡೆಗೆ ನಾವು ಗಮನ ಕೊಟ್ಟಾಗ ನಿಜಕ್ಕೂ ಉತ್ತಮ ಶಿಕ್ಷಣವನ್ನು ನಾವು ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಕೇವಲ ಒಂದು ಭಾಷೆ ಅಂಕಕ್ಕೆ ಮಾತ್ರ ಅಲ್ಲ, ಒಬ್ಬ ವ್ಯಕ್ತಿಯ ಜೀವನವನ್ನು ನಿರೂಪಿಸುತ್ತೆ. ಇಷ್ಟು ಜನ ನಮ್ಮ ಕನ್ನಡದ ಕವಿಗಳು ಭಾಷೆಯ ಮೇಲೆ ಅನೇಕ ಕಾವ್ಯಗಳನ್ನು ಬರೆದಿದ್ದಾರೆ ಭಾಷೆಯಲ್ಲಿ ಅಂತಾದರೆ ಎಲ್ಲಿ ಪ್ರೇರಣೆ ಅವರಿಗೆ ಸಿಕ್ತು? ಇದನ್ನು ನಾವು ನೋಡಬೇಕಲ್ಲ. ಹಾಗಾಗಿ ಒಂದು ಭಾಷೆಯನ್ನು ಅವರು ಪ್ರೀತಿಸಿದರು, ಅವ್ರಿಗೆ ಕನ್ನಡ ಇಷ್ಟ ಆಯಿತು, ಕನ್ನಡದಲ್ಲಿ ಅನೇಕ ಕಾವ್ಯಗಳು ಬಂದಿದ್ದಾವೆ. ಆದರೆ ಇವತ್ತು ನಾವು ಆ ರೀತಿಯ ಕನ್ನಡವನ್ನು ಕಲಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವ? ಅಂಕಗಳ ಹಿಂದೆ ಓಡ್ತಾ ಇದ್ದೀವಿ ನಿಜ. ಈಗ ಗ್ರೇಡ್ ಅಂದರೆ ಅದ್ರ ಬಗ್ಗೆನೂ ಬರುತ್ತೆ ಮತ್ತೆ ಮುಂದೆ, ಹೀಗೆ ಓಡೋದಾಗ್ತಾ ಇದೆ ನಮಗೆ. ನಿಜಕ್ಕೂ ನಾವು ಎಲ್ಲಿಗೆ ಹೋಗಿ ಮುಟ್ತಾ ಇದ್ದೀವಿ? ಅದು ಇವತ್ತು ಭಾಷೆಯ ಈ ಒಂದು ಸಂಕೀರ್ಣದ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ನಾವು ಮಾಡಬೇಕಾಗತ್ತೆ. ಯಾವುದು ತ್ರಿಭಾಷಾ ಸೂತ್ರವನ್ನು NEPನಲ್ಲಿ ಹೇಳಿದೆ. 2 ನಮ್ಮ ಸ್ಥಾನೀಯ ಭಾಷೆಗಳನ್ನು ಕಲಿಬೇಕು, ಅಂದರೆ ಭಾರತೀಯ ಭಾಷೆಗಳು 2, ಇನ್ನೊಂದು ವಿದೇಶಿ ಭಾಷೆ ಅನ್ನುವಂಥದ್ದನ್ನ ಹೇಳಿದೆ. ವಿದೇಶಿ ಭಾಷೆ ಇಂಗ್ಲೀಷ್ ಕೂಡ ನಮ್ಮದು ವಿದೇಶಿ ಭಾಷೆನೇ ಇದೆ. ಹಾಗಾಗಿ ಇಂಗ್ಲೀಷನ್ನು ತೊಗೊಂಡ್ರೆ 3 ಭಾಷೆ ಆಗುತ್ತೆ. ಇಲ್ಲಿ ಸ್ಥಾನೀಯವಾದಂಥ ಒಂದು ಭಾಷೆ, ಉಳಿದಂತೆ ಭಾರತೀಯ ಇನ್ನೊಂದು ಭಾಷೆ ಅಂತ ಹೇಳಿ ಇದನ್ನು ಎಲ್ಲ ಕಡೆಯಲ್ಲೂ ನಾವು ಇಂಪ್ಲಿಮೆಂಟ್ ಮಾಡಲೇಬೇಕು, ಕಾರ್ಯರೂಪಕ್ಕೆ ತರಲೇಬೇಕಿದೆ ಅದನ್ನೆಲ್ಲ. ಆ ದೃಷ್ಟಿಯಲ್ಲಿ ನಾವೇನು ಯೋಚನೆ ಮಾಡ್ತಿದ್ದೀವಿ? ಒಟ್ಟಾರೆ ಪೋಷಕರನ್ನು ಮತ್ತು ವಿದ್ಯಾರ್ಥಿಗಳನ್ನು ಮತ್ತು ಶಿಕ್ಷಕ ವೃಂದವನ್ನು
ಒಟ್ಟಾರೆ ಶಿಕ್ಷಣ ತಜ್ಞರು ಏನೋ ಒಂದಷ್ಟು ಚರ್ಚೆ ಮಾಡ್ತಾ ಇರಲಿ, ಇದಕ್ಕೆ ಸಂಬಂಧಪಟ್ಟವರು ಹಿತೈಷಿಗಳು ಏನೋ ಚರ್ಚೆ ಮಾಡ್ತಾ ಇರಲಿ ಅನ್ನೋಂಥ ಈ ರೀತಿ ವಿಚಾರಗಳಂತಂದ್ರೆ ನಾವು ಮುಂದೆ ಹೋಗುವಂತಹ ಒಂದು ದಿಕ್ಕನ್ನು ನಾವು ಬದಲಾಯಿಸಂಗಾಗತ್ತಲ್ಲ. ಅಲ್ಲ, ಈಗ ನೀವು ಒಂದು ನಾನು ಪ್ರಶ್ನೆ ಕೇಳಿದ್ದು ಬಿಟ್ಟು ನೀವು ಅಂದರೆ ಒಟ್ಟು ಹಿಂದಿಯನ್ನ ಕಲಿಯುವುದರಲ್ಲಿ ಒಂದು ಕೀಳಿರಿಮೆ ಅಂದ್ರೆ ಫೇಲ್ ಆದ್ರೆ ಅದನ್ನ ಹೋಗಲಾಡಿಸೋದಕ್ಕೆ ನೀವು ಕಡ್ಡಾಯವನ್ನ ತೆಗೆದ್ರೆ ಮಾತ್ರ ಹೋಗಲಾಡಿಸಕ್ಕೆ ಸಾಧ್ಯ. ಹಿಂದಿ ಕಡ್ಡಾಯ ಅಂತಿಲ್ಲ, ನೀವು ಹಿಂದಿ ತಗೊಳ್ಳಿ ಅಂತ ಹೇಳೇ ಇಲ್ಲ. ಆದರೆ ಹಿಂದಿ ಶಿಕ್ಷಕರು ಏನಿದ್ದಾರೆ ಅವರು ಪಾಠ ಮಾಡುವಾಗ ಶಿಕ್ಷಕರಿಗೆ ಬೇಕಾದಂತಹ ನೀವು ಪರಿಣತಿಯನ್ನ, ನೈಪುಣ್ಯ ವರ್ಗಗಳನ್ನು ನೀವು ಮಾಡಿದರೆ, ಒಳ್ಳೆಯ ಪ್ರಶಿಕ್ಷಣವನ್ನು ಕೊಟ್ಟರೆ ನಿಜಕ್ಕೂ ಕಡ್ಡಾಯ ಆಗಲ್ಲ, ಪ್ರೀತಿಯಿಂದ ಹಿಂದಿಯನ್ನು ವಿದ್ಯಾರ್ಥಿಗಳು ಓದ್ತಾರೆ. ಆ ರೀತಿಯ ತಯಾರಿ ನಮ್ಮಲ್ಲಿ ಆಗಬೇಕು. ಒಂದು ಕಡ್ಡಾಯ ಅಂತ ಎಲ್ಲಿ ಮಾಡಿದೆ? ಈಗ ಇಲ್ಲಿ ತೃತೀಯ ಭಾಷೆ ಅಂತಂದಾಗ ಯಾವ್ದು ಬೇಕಾದ್ರೂ ತಗೊಳ್ಬೋದಲ್ಲ ಅವರು. ಅಲ್ಲ, ಬಹುತೇಕ ಮಲೆಮಲೆಯವರಿಗೆ 27 ಜಿಲ್ಲೆಗೆ ಹೋಗಿ ಬಂದಿದ್ದಾರೆ, 26 ಜಿಲ್ಲೆಗೆ. ನನಗೆ ಗೊತ್ತಿರುವ ಪ್ರಕಾರ ತೃತೀಯ ಭಾಷೆ ನೀವು ಯಾವ್ದನ್ನು ಕಲಿಬಹುದು. ಆದರೆ ಕನ್ನಡದ ಸರ್ಕಾರಿ ಶಾಲೆಗಳಲ್ಲಿ ಹಿಂದಿ ಬಿಟ್ರೆ ತಮಿಳು, ತೆಲುಗು ಅಥವಾ ಮಲಯಾಳಿ ಅಥವಾ ಪ್ರಭಾವ ಇದ್ದಲ್ಲಿ ಓದ್ತಾ ಇದ್ದಾರೆ. ಈಗ ತಮಿಳು ಶಾಲೆ ಇದೆ, ತೆಲುಗು ಶಾಲೆ ಇದೆ ಪ್ರತ್ಯೇಕ. ಆದ್ರೆ ಸರ್ಕಾರಿ ಶಾಲೆಗಳಲ್ಲಿ ತೃತೀಯ ಭಾಷೆಯಾಗಿ ತಮಿಳು ಮತ್ತು ಮಲಯಾಳಿ ಕಲಿಸುವ ಅಭ್ಯಾಸ ಇಲ್ಲ. ತೃತೀಯ ಭಾಷೆ ಅಂದ್ರೆ ಹಿಂದಿಯೇ ಅಥವಾ ಸಂಸ್ಕೃತವೋ. ಆದ್ರೆ ಅಧಿಕೃತವಾಗಿ ನಮ್ಮಲ್ಲಿ ಉಂಟು ಅದು ಇಲ್ಲ. ಅದು ಜನಪ್ರಿಯತೆಯಿಂದ ಮತ್ತು ಹಿಂದಿಗೆ ಇರುವ ರಾಜಕೀಯ ಶಕ್ತಿ, ಸಾರ್ವಭೌಮ ಮಾಧ್ಯಮದ ಶಕ್ತಿ ಅವೆಲ್ಲ ಬರ್ತದೆ. ಈಗ ನೀವು ತರಗತಿಯಿಂದ ಹಿಂದಿ ತೆಗೆದ್ರು ಕೂಡ ಅಡುಗೆ ಮನೆಯೊಳಗಡೆ ಅದು ಟಿವಿ ಮೂಲಕ ಬರೋದು ಆಗಲ್ಲ, ಧಾರಾವಾಹಿಗಳನ್ನು ನೋಡ್ತಾರೆ. ಹಾಗಾಗಿ ಹಿಂದಿ ಭಾಷೆಗೆ ಈ 3ನೇ ಭಾಷೆಯಾಗಿ ಹಿಂದಿಯನ್ನ ನೀವು ಕಂಪಲ್ಸರಿ ಮಾಡುವುದಿಲ್ಲ ಅಂತ ಹೇಳಿದ ಕೂಡಲೇ ಹಿಂದಿಯನ್ನು ಹಿಂದೆ ಬೀಳುವುದಿಲ್ಲ. ಅದು ಬೆಳ್ಕೊಳ್ಳುವ ದಾರಿ. ಯಾಕಂದ್ರೆ ಅದು ನೋಡಿ 2011 ಜನಗಣತಿಯ ಪ್ರಕಾರ ಸುಮಾರು 66 ಕೋಟಿ ಜನ ಭಾರತದಲ್ಲಿ ಹಿಂದಿ ಮಾತಾಡ್ತಾರೆ. ಅದು ಆಲ್ಮೋಸ್ಟ್ 66%, 68% ಕೂಡ ಆಗ್ತದೆ. ಕನ್ನಡ 3.73%, ತಮಿಳು ತೆಲುಗಲ್ಲ 7%. ಒಂದು ಭಾಷೆ 3% ವೇಗದಲ್ಲಿದೆ, ಇನ್ನೊಂದು ಭಾಷೆ 68% ವೇಗದಲ್ಲಿದೆ. ಯಾಕೆ ಅದಷ್ಟು ವೇಗಕ್ಕೆ ಹೋಯಿತು ಅಂದರೆ ಅದಕ್ಕೆ ಒಂದು ರಾಜಕೀಯ ಶಕ್ತಿ ಇದೆ, ಸಂವಿಧಾನದ ಬಲ ಇದೆ. ಸಂವಿಧಾನ ಕೂಡ ಹೇಳ್ತದೆ ಹಿಂದಿಯನ್ನು ಹೆಂಗೆ ಬೆಳೆಸಬೇಕು, ತಾವು ಹೇಳಿದಾಗೆ ಬೆಳೆಸಬೇಕು ಅಂತಿದೆ. ಅದಕ್ಕೆ ಅನುಗುಣವಾಗಿ ಬೆಳೀತಾ ಇದೆ. 30 ಜನರ ಒಂದು ತಜ್ಞರ ಸಮಿತಿ ಮಾಡಿ, ಮಾನ್ಯ ಗೃಹ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ, ಅದರ ರೆಕಮೆಂಡೇಶನನ್ನು ನೀವು ಲೋಕಸಭೆಗೂ ಕಳಿಸಬೇಕಾಗಿಲ್ಲ, ರಾಜ್ಯಸಭೆಗೂ ಕಳಿಸಬೇಕಾಗಿಲ್ಲ, ನೇರ ರಾಷ್ಟ್ರಪತಿಗಳಿಗೆ ಕಳಿಸಿದ್ದಾರೆ. ರಾಷ್ಟ್ರಪತಿ ಅಂಕಿ ಹಾಕಿದ ಕೂಡಲೇ ಕಾನೂನು ಆಗ್ತದೆ. ನಿಮಗೆ ಅದನ್ನು ಕೋರ್ಟಿಗೆ ಹೋಗಿ ಪ್ರಶ್ನೆ ಮಾಡಲಿಕ್ಕೆ ಕೂಡ ಆಗಲ್ಲ. ನಾನೊಂದ್ಸರಿ ಡೆಲ್ಲಿಲಿದ್ದಾಗ RTI ಹಾಕಿದೆ, ಆ ಸಭೆಯ ಮುಖ್ಯಾಂಶಗಳು ಕೊಡಿ ಅಂತ. ರಾಷ್ಟ್ರಪತಿಗಳ ಅಂಕಿತ ಆಗದ ಕೊಡುವುದಿಲ್ಲ ಅಂತಂದ್ರು. ಅಂಕಿತ ಆದ ಮೇಲೆ ಕೇಳಿ ಸುಖ ಇಲ್ಲ, ಯಾಕೆ ನಿಮಗೆ ಪ್ರಶ್ನೆ ಮಾಡೋಕ್ಕಾಗಲ್ಲ. ಸೊ ಸಂವಿಧಾನ ಅದನ್ನು ಭಾಳ ಚಂದ ರಕ್ಷಣೆ ಮಾಡಿದೆ. ನಾನು ಹೇಳೋದು ಆ ರಕ್ಷಣೆ ಎಲ್ಲ ಭಾಷೆಗಳಿಗೂ ದೊರಕಲಿ, 22 ಭಾಷೆಗಳಿಗೂ ದೊರಕಲಿ. ಯಾಕೆ ಬ್ಯಾಂಕಿಂಗ್ನಲ್ಲಿ ಇವತ್ತು ಕನ್ನಡಿಗರಿಲ್ಲ? ಯಾಕೆ ಅಲ್ಲಿ ಬರೀ ಬೇರೆ ಭಾಷಿಕರಿದ್ದಾರೆ? ಯಾಕೆ 22 ಭಾಷೆಗಳಲ್ಲಿ ಬ್ಯಾಂಕಿಂಗ್ ಟೆಸ್ಟ್ ಮಾಡೋಕ್ಕೆ ನಮ್ಮ ದೇಶಕ್ಕೆ ಡಿಜಿಟಲ್ ಇಂಡಿಯಾ ಅಂತ ಹೇಳ್ತೀವಿ, ಏನೇನೋ ದೊಡ್ಡ ದೊಡ್ಡ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದಾಗ ಒಂದು 22 ಭಾಷೆಯಲ್ಲಿ ಪರೀಕ್ಷೆ ಮಾಡಕ್ಕೆ ಬರಲ್ಲ. ರೈಲ್ವೆ ಪರೀಕ್ಷೆ ಪ್ರತಿ ಸಾರಿ ಹಿಂದಿಲಿ ಮಾಡ್ತೀರಿ, ಕನ್ನಡದಲ್ಲಿ ಮಾಡಿ ಅಂತ ನಾವು ಡಿಮ್ಯಾಂಡ್ ಮಾಡ್ತೀವಿ. ಮೇಡಮ್ ಎತ್ತಿದ್ರಿಂದ ಹೇಳುದು ನಾನು, ಇವತ್ತಿನ ಚರ್ಚೆಯ ಮುಖ್ಯ ವಿಷಯ ಅಲ್ಲ. ನೋಡಿ, 92ರ ನಂತರ ಭಾರತದ ಮಾರುಕಟ್ಟೆ ಯಾವಾಗ ಅಂತಾರಾಷ್ಟ್ರೀಯವಾಗಿ ತೆರೆದುಕೊಂಡಿತ್ತೋ ಇದನ್ನು ನಾವು ಗ್ಲೋಬಲೈಸೇಷನ್ ಅಂತ ಹೇಳ್ತೀವಿ. ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಅವರಿದ್ದ ಮಾಡಿದ ಕಾಲದಲ್ಲಿ 2007ರಲ್ಲಿ ಭೂಷಣ್ ಪಟವರ್ಧನ ಕಮಿಟಿ ಬಂತು. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಭೂಷಣ್ ಪಟವರ್ಧನ ಕಮಿಟಿ 3 ರೆಕಮೆಂಡೇಶನ್ ಕೊಡ್ತದೆ ಶಿಕ್ಷಣ ಪದ್ಧತಿಯ ಬಗ್ಗೆ. ಒಂದು, ವಿದೇಶಿ ವಿದ್ಯಾರ್ಥಿಗಳ ಹಾಜರಾತಿ ಭಾರತೀಯ ವಿಶ್ವವಿದ್ಯಾಲಯಗಳಲ್ಲಿ, ದ ಪ್ರೆಸೆನ್ಸ್ ಆಫ್ ಫಾರಿನ್ ಸ್ಟೂಡೆಂಟ್ಸ್ ಇನ್ ಇಂಡಿಯನ್ ಇನ್ಸ್ಟಿಟ್ಯೂಷನ್ಸ್, ಜಾಯಿಂಟ್ ಪ್ರೋಗ್ರಾಮ್ಸ್. ಒಂದು ಸೆಮೆಸ್ಟರ್ನ ನೀವು ಡೆಲ್ಲಿ ಯೂನಿವರ್ಸಿಟಿಯಲ್ಲಿ, ಇನ್ನೊಂದು ಸೆಮೆಸ್ಟರ್ನ ಶಿಕಾಗೋ ಯೂನಿವರ್ಸಿಟಿಯಲ್ಲಿ ಓದ್ಬೋದು. ಈಗ ಯಾವುದು ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಆಗಬೇಕು ನಿಮಗೆ? ಇಂಗ್ಲೀಷ್ ಆಗಲೇಬೇಕು, ಆಗೋದೇ ಇಲ್ಲ. ಸೊ ಹೀಗಾಗಿ ಇವತ್ತಿನ ಬೆಳವಣಿಗೆಯನ್ನು ನಿಲ್ಲಿಸದೆ, ಇದನ್ನೇ ಮಾನ್ಯ ಪ್ರಧಾನಮಂತ್ರಿ ಮೋದಿಯವರು ದೇಶೀಯತೆಯ ಬಗ್ಗೆ ತುಂಬ ಮಾತಾಡ್ತಾರೆ ಅವರು, ಆದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನಿಲ್ಲಿಸಲಿಲ್ಲ ಅವರು. ಮತ್ತು ಮನಮೋಹನ್ ಸಿಂಗ್ ಭೂಷಣ್ ಪಟವರ್ಧನ ಕಮಿಟಿಯ ರೆಕಮೆಂಡೇಶನ್ನು NEPಲಿದೆ. ಈಗಾಗಲೇ ನೋಡಿ, ರವೀಂದ್ರನಾಥ ಟ್ಯಾಗೋರ್ ಆರಂಭಿಸಿದ ರವೀಂದ್ರ ಭಾರತಿಲಿ ಹೋಗಿ 55% ಫಾರಿನ್ ವಿದ್ಯಾರ್ಥಿಗಳಿದ್ದಾರೆ. ಅಶೋಕ ಯೂನಿವರ್ಸಿಟಿಗೆ ಹೋಗಿ 60% ವಿದ್ಯಾರ್ಥಿಗಳು ಫಾರಿನ್ ವಿದ್ಯಾರ್ಥಿಗಳಿದ್ದಾರೆ. ನಾನು ಕೆಲಸ ಮಾಡ್ತಾ ಇದ್ದಂಥ JNUನಲ್ಲಿ 3000 ಕೊರಿಯನ್, ಚೈನೀಸ್ ಹುಡುಗರಿದ್ದಾರೆ. ಇದು ಈಗಿನ ಗ್ಲೋಬಲ್ ಡೆವಲಪ್ಮೆಂಟನ್ನು ನೀವು ಹೀಗೆ ಬೆಳೀತಾ ಇದ್ದಾಗ, ಅದಕ್ಕೆ ಕಾಮರಾಜ್ ಏನೊಮ್ಮೆ ಹೇಳಿದ್ದು, ಒಂದು ನೀವು ದೊಡ್ಡ ಕಿಂಡಿ ತೆಗೆದ್ರೆ ಅದರಲ್ಲಿ ಸಣ್ಣ ಬೆಕ್ಕು ಕೂಡ ಹೋಗ್ತಾರೆ, ದೊಡ್ಡ ಬೆಕ್ಕು ಕೂಡ ಆಗ್ತದೆ ಅಂತ. ಅದು ತಮಾಷೆಯಾಗಿ ಕಂಡರೂ ಕೂಡ ಅದರಲ್ಲೊಂದು ಅರ್ಥ ಇದೆ. ಹಾಗಾಗಿ ಇವತ್ತು ನಾವು ಏನೇ ಕಷ್ಟ ಬಂದರೂ ಕೂಡ ನಿಮಗೆ ಇಂಗ್ಲೀಷಿನ ಬೆಳವಣಿಗೆಯನ್ನು ನಿಲ್ಲಿಸೋಕ್ಕಾಗಲ್ಲ.
ನೀವು ಅಧಿಕೃತ ಮಾಡಿ ಅನಧಿಕೃತ ಮಾಡಿ ಅದು ತನ್ನ ಪಾಡಿಗೆ ತಾನೇ ಬೆಳೀತದೆ. ಹಿಂದಿ ಕೂಡ ಹಾಗೆ ಬೆಳೀತದೆ. ಅದು ಸಿನಿಮಾಗಳ ಮೂಲಕ ಬರ್ತದೆ. ದುರಂಧರ್ ಅಂತ ಒಂದು ಸಿನಿಮಾ ಅಂದರೆ ಎಲ್ಲರೂ ಹೋಗಿ ನೋಡ್ತಾರೆ, ಹಿಂದಿಯಲ್ಲಿದೆ, ಮನೆಯಲ್ಲಿ ಟಿ ವಿ ಹಾಕ್ತಾರೆ, ರೀಲ್ಗಳಲ್ಲಿ ಸಿಗ್ತದೆ. ಸಣ್ಣ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ನೋಡ್ತೀನಿ ನಾನು, 4-5 ವರ್ಷದ ಹಿಂದಿ ಪ್ರೋಗ್ರಾಮ್ ನೋಡ್ತಾರೆ, ಹಿಂದಿಯಲ್ಲಿ ಚೆಂದ ಮಾತಾಡ್ತಾರೆ ಅವರು. ಸೊ ಭಾಷೆ ಬೆಳೀತಾ ಇದೆ. ಬಟ್ ಪ್ರಶ್ನೆ ಇರೋದು, ನಾವು ಒಂದು ಭಾಷೆಯನ್ನು ಮಾಧ್ಯಮವಾಗಿ ಎಲ್ಲಿವರೆಗೆ ಕಲಿಸ್ಬೇಕು, ಭಾಷೆಯಾಗಿ ಎಲ್ಲಿವರೆಗೆ ಕಲಿಸ್ಬೇಕು. ನನ್ನ ತಿಳುವಳಿಕೆ ಸಂಪೂರ್ಣ ತಪ್ಪು ಇದ್ದರೂ ಕೂಡ ನಾನು ಅದಕ್ಕೆ ಬದ್ಧ ಯಾವುದು ಅಂತ, 5ನೇ ಕ್ಲಾಸಿನವರೆಗೆ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕೊಡಿ. ನಿಜ. ಈಗ 290 ಭಾಷೆಯಲ್ಲಿ ನೀವು ಕೊಡ್ತೀರಾ ಅಂತ ಪ್ರಶ್ನೆ ಕೇಳಿದರೆ ಕೊಡೋಕ್ಕಾಗಲ್ಲ. ಆದ್ದರಿಂದ ರಾಜ್ಯಗಳು ಪ್ರಾಕ್ಟಿಕಲ್ ಆಗಿ ಏನು ಮಾಡಬೇಕಂದ್ರೆ, ನಾನು ಹೇಳಿದಾಗೆ 27 ಭಾಷೆಗಳು 10,000ಕ್ಕಿಂತ ಹೆಚ್ಚಿದ್ದಾವೆ. 10,000ಕ್ಕಿಂತ ಹೆಚ್ಚಿರುವ ಭಾಷೆಗಳಲ್ಲಿ ನೀವು 5ನೇ ಕ್ಲಾಸಿನವರೆಗೆ ನಿಮ್ಮ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡೋದು ಏನೂ ಕಷ್ಟ ಇಲ್ಲ. ಗ್ಲೋಬಲ್ ಸಂದರ್ಭದಲ್ಲಿ 1ನೇ ಕ್ಲಾಸಿಂದಲೇ ಒಳ್ಳೆಯ ಇಂಗ್ಲೀಷನ್ನು ಹೇಳಿಕೊಡಿ. ಭಾರತೀಯ ಭಾಷೆಗಳು, ನನಗೆ ತಮಿಳು ಕಲಿಬೇಕು ಅಂತ ಆಸೆ ಇದ್ದರೆ 3ನೇ ಭಾಷೆ ಕಲೀರಿ, ಹಿಂದಿ ಕಲಿಬೇಕು ಅಂದರೆ ಹಿಂದಿಯನ್ನು ಕಲೀರಿ. ಆಮೇಲೆ ನಾನು ಡೆಲ್ಲಿಗೆ ಹೋದಾಗ ನನಗೆ ಹಿಂದಿ ಬರ್ತಿರ್ಲಿಲ್ಲ, 3 ವಾರದಲ್ಲಿ ಹಿಂದಿ ಕಲೀಲೇಬೇಕಾಯ್ತು. ನನ್ನ ಹೆಂಡತಿ ಹೇಳಿ ತರಕಾರಿ ಹೋಗಿ ಮಾತಾಡಬೇಕಲ್ಲ, ನಾನು ಕಲಿತೇ ಬಿಟ್ಟೆ ನಾನು. ಹಾಗೆ ಭಾಷೆ ಕಲಿಯೋದು ದೊಡ್ಡ ಸಮಸ್ಯೆ ಅಲ್ಲ. ಸಮಸ್ಯೆ ಇರೋದು ಭಾಷೆಯನ್ನು ರಾಜಕೀಯಗೊಳಿಸುವುದರಲ್ಲಿ ಸಮಸ್ಯೆ. ಇದನ್ನು ಎಲ್ಲ ಪಕ್ಷಗಳು ಮಾಡ್ತವೆ ಮತ್ತು ಅದರ ಬಗ್ಗೆ ಚರ್ಚೆ ಬೇಡ. ಬಟ್ ಭಾಷೆಯನ್ನು ರಾಜಕೀಯಗೊಳಿಸದೆ, ಭಾಷೆಯನ್ನು ಒಂದು ಸೃಜನಶೀಲ ಅಭಿವ್ಯಕ್ತಿ ಕ್ರಮವಾಗಿ ಅದು ಪಂಪನನ್ನು ಸೃಷ್ಟಿಸಿದೆ. ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರ್ಧಿಯನ್ನು ಈಸುವೆ ಅಂತ ಹೇಳಿದ ಪಂಪ ವ್ಯಾಸನನ್ನು ಓದಿ ಮಹಾಭಾರತವನ್ನು ರೀಕನ್ಸ್ಟ್ರಕ್ಟ್ ಮಾಡಿ ಅರ್ಜುನನ ನಾವು ಓಡಿಸಿದ್ದು ಬನವಾಸಿಯಲ್ಲಿ, ಕನ್ನಡವಾಯ್ತಾ ಇಲ್ಲ, ಕನ್ನಡದ ನೆಲದಲ್ಲಿ. ಇದು ನಿರಂತರವಾಗಿ ಆಗಬೇಕಾದಂಥ ಕೆಲಸ. ಹಾಗಾಗಿ ಯಾವ ಭಾಷೆಯೂ ವಿರೋಧಲ್ಲ. ಇನ್ನೊಂದು ಭಾಷೆ ಒಳಗಡೆ ಬಂದು ಅದು, ನಾನೊಂದ್ಸರಿ ಸಂಸ್ಕೃತ ಡಿಪಾರ್ಟ್ಮೆಂಟಲ್ಲಿ JNUನಲ್ಲಿ ಮಾತಾಡಿದಾಗ ಹೇಳಿದೆ, ಸ್ವಾಮಿ ನೀವು ಬರೀ ಸಂಸ್ಕೃತ ಅಂತ ನೋಡಬೇಡಿ, ಸಂಸ್ಕೃತ ಕನ್ನಡ ಭಾಷೆಯೊಳಗೆ ಬಂದು ಹೇಗೆ ಕನ್ನಡವನ್ನು ಬೆಳೆದಿದೆ, ಸಂಸ್ಕೃತ ಉಳಿದಿದೆ ಅಂತ ಸ್ಟಡಿ ಮಾಡಿ. ಉದಾಹರಣೆಗೆ ನೈಷಧೀಯ ಚರಿತ್ರೆ ನಾವು ಯಾರೂ ಓದಿಲ್ಲ, ಆದರೆ ನೈಷಧೀಯ ಚರಿತ್ರೆ ನಳಚರಿತ್ರೆ ಅಂತ ಕನಕದಾಸ ಬರೆದ, ನಮಗೆ ಗೊತ್ತಾಯಿತು. ಕನಕದಾಸರ ನಳಚರಿತ್ರೆಯನ್ನು 1720 ಧ್ವಜಪುರ ನಾಗಪಯ್ಯ ನಳದಮಯ ಅಂತದ್ದು ಯಕ್ಷಗಾನ ಮಾಡಿದ, ಅದು ನಮಗೆ ಗೊತ್ತಾಯಿತು. ನನಗೆ ನೈಷಧೀಯ ಚರಿತ್ರೆ ಗೊತ್ತಿಲ್ಲ, ಆದರೆ ನೈಷಧೀಯ ಚರಿತ್ರೆಯಲ್ಲಿ ನಿಷಧರಾಜನ ಕತೆ ಹೇಗಿದೆ ಎಂಬುದನ್ನು ನಾನು ಯಕ್ಷಗಾನ ನೋಡಿ ಕಲ್ತಿದ್ದೇನೆ ಅಂತಂದರೆ ಒಂದು ಕಂಟಿನ್ಯೂಷನ್ ಹೇಗಿದೆ ನೋಡಿ, ಇದು ಸ್ಟಡಿ ಮಾಡಬೇಕಾದಲ್ವಾ. ನೀವು ಇದನ್ನೆಲ್ಲ ದೇಶಿ ಭಾಷೆಗಳಲ್ಲಿ ಏನಿಲ್ಲ ಅಂತ ತಮಾಷೆ ಮಾಡೋದು, ನಮ್ದು ಮಾತ್ರ ಶ್ರೇಷ್ಠ ಭಾಷೆಯಲ್ಲಿ ಅದನ್ನೇ ಹೇಳ್ತಾ ಇರುವಂತದ್ದು. ನಮ್ಮ ಭಾಷೆಯ ಮೇಲೆ ಅಲ್ಲ, ಒಂದು ನಿಮಿಷ ನಿಮಗೆ ಕೇಳೋಣ ಅಂತಿದೆ. ಈಗ ನೀವು ಆಗಲೇ ಹೇಳಿದ್ರಿ ಸಾಂಸ್ಕೃತಿಕವಾದಂತಹ ಒಂದು ಏನು ಚೈತನ್ಯ ಹರಿದು ಬರಬೇಕು ಅಂತ. ಈಗ ಬೆಳಿಮಲೆ ಅವರು ಹೇಳಿದ್ರು, ನೈಷಧೀಯ ಚರಿತೆಯಿಂದ ನಳಚರಿತೆ ಬಂದು ಏನು ಯಕ್ಷಗಾನಕ್ಕೂ ಬಂದು ಜಾನಪದದಲ್ಲೂ ಕೂಡ ನಳ ಮತ್ತು ನಿಷಧರಾಜನ ಕಥೆ ಬರ್ತದೆ. ಆದರೆ ಹಿಂದಿ ವಿಷಯಕ್ಕೆ ಬಂದಾಗ ನಮ್ಮ ಕನ್ನಡದ ಪುರಾತನತೆ ಮತ್ತು ತಮಿಳಿನ ಪುರಾತನತೆ ನೋಡಿದ್ರೆ ಹಿಂದಿ ಭಾಳ ಇತ್ತೀಚಿನ ಒಂದು ಭಾಷೆ. ಅದು ಗಡಿಬೋಲಿ ಮತ್ತು ಸಂಸ್ಕೃತದ ಒಂದು ಕಸಿ ಮಾಡಿದ ಭಾಷೆ. ಅದಕ್ಕೊಂದು ದೊಡ್ಡ ಪುರಾತನ, ನೀವು ಸಂಸ್ಕೃತವನ್ನು ನಾನು ಒಪ್ಕೊಳ್ತೇನೆ, ಅದಕ್ಕೊಂದು ಯಾರೋ ಅಲ್ಲಿ ಕಾಳಿದಾಸ ಇದ್ದ, ಭವಭೂತಿ ಇದ್ದ, ಬಾಣ ಇದ್ದ ಅನ್ನುವಂಥದ್ದು. ನಿಮ್ಗೆ ಹಿಂದಿಗೆ ಆ ದೊಡ್ಡ ಪರಂಪರೆ ಇಲ್ಲ. ಅದನ್ನು ಯಾಕೆ ನೀವು ಕನ್ನಡಿಗರ ಮೇಲೆ ಅಥವಾ ತಮಿಳರ ಮೇಲೆ ತಂದು ಹೇರ್ತಿದ್ದಾರೆ ಎನ್ನುವಂಥದ್ದು ಕನ್ನಡ ಹೋರಾಟಗಾರರ ಪ್ರಶ್ನೆ. ನಿಜ, ಹೇರ್ತಾ ಇರುವಂತದ್ದು ಯಾರು ಮಾಡ್ತಿಲ್ಲ. ಇತ್ತೀಚಿನ ಭಾಷೆ ತಲೆಯಲ್ಲಿ ಭೂತ ಬಂದಿದೆಯೋ ಗೊತ್ತಿಲ್ಲ ನನಗದು. ಯಾಕೆಂದ್ರೆ ಇವತ್ತಿನ ರಿಕ್ರೂಟ್ಮೆಂಟ್ಗಳೆಲ್ಲ ಆಗ್ತಾ ಇರೋದು ಹಾಗಾಗಿದೆ. ಆದ್ರೆ ಅದಕ್ಕೆ ನಮ್ಮ ಸರ್ಕಾರದಿಂದ ಏನ್ ನಿಲುವಿದೆ, ಕನ್ನಡಿಗರನ್ನ ನಾವು ಮುಂದೆ ತರ್ಲಿಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ, ನಮ್ಮ ಯೋಜನೆಗಳೇನಿದೆ, ನಮ್ಮ ಕನ್ನಡಿಗರಿಗೆ ಎಲ್ಲಿ ಆದ್ಯತೆ ಕೊಡ್ತಾ ಇದ್ದಾರೆ, ಅವ್ರನ್ನ ಕೆಲಸದಲ್ಲಿ ತಗೊಳ್ತಾ ಇದ್ದಾರೆ, ಇವತ್ತು ಎಷ್ಟು ನಿಯುಕ್ತಿಗಳಾಗ್ತಾ ಇದ್ದಾವೆ, ರಿಕ್ರೂಟ್ಮೆಂಟ್ ಎಷ್ಟು ಮಾಡ್ತಾ ಇದೆ ಕರ್ನಾಟಕ ಸರ್ಕಾರ. ಅದು ಬೇಡ, ನಾನು ಶಿಕ್ಷಣ ಕ್ಷೇತ್ರದೇ ಹೇಳ್ತಾ ಇದ್ದೀನಿ. ಇಷ್ಟು ಸೀಟುಗಳು ಖಾಲಿ ಇದೆ ಶಿಕ್ಷಕರದು, ನಾನು ಭಾಷೆನೂ ಕೇಳ್ತಾ ಇಲ್ಲ. ಗಣಿತ, ವಿಜ್ಞಾನ, ಸಮಾಜಕ್ಕೆ ಸಂಬಂಧಪಟ್ಟಂತಹ ರಿಕ್ರೂಟ್ಮೆಂಟ್ ಎಲ್ಲ ಆಗ್ತಾ ಇದೆ ನಮ್ಮಲ್ಲಿ. ನಾವು ಸಂಖ್ಯೆಗಳನ್ನು ಕೊಡ್ತಾ ಇದ್ದೀವಿ, ಜನಕ್ಕೆ ಒಂದು ಇದನ್ನು ಇಷ್ಟ ಆಗ್ತಾ ಇದೆ ಅಂತ ಗೊತ್ತಾಗ್ತಿದೆ. ನಿಜಕ್ಕೂ ನಾವು ಪ್ರಾಕ್ಟಿಕಲ್ ಏನು ಮಾಡ್ತಾ ಇದ್ದೀವಿ? ಇದಕ್ಕೆ ಮೂಲಕ್ಕೆ ನಾನು ಹೋಗ್ತೀನಿ. ಇವತ್ತು ಭಾಷೆಯ ಬಗ್ಗೆ ಇಷ್ಟು ನಾವು ಹೇಳಬೇಕಾದ್ರೆ, ನಮ್ಮ ಭಾಷೆಯ ಬಗ್ಗೆ ಈಗ ಹೇಳಿದರು, ಅದು ಹಾಗಿದೆ, ಈಗ ತಿರಸ್ಕಾರ ಮಾಡುವಂಥದ್ದಲ್ಲ ಅಥವಾ ಹಿಂಗೆ ಕೆಟ್ಟದಾಗಿದೆ ಅಂತ ಹೇಳುವಂಥದ್ದಲ್ಲ ಅಂತ. ನಿಜ, ಆ ರೀತಿ ಹೇಳಿದ್ರೆ ಇದರಲ್ಲಿ ನಿಜಕ್ಕೂ ಏನಿದೆ ಭಾಷೆಯಲ್ಲಿ? ಆ ಭಾಷೆ ನನ್ನನ್ನು ರೂಪಿಸುತ್ತಾ? ಇದನ್ನು ಸರ್ಕಾರದ ಕಡೆಯಿಂದ ನಾವು ಅದರಲ್ಲಿ ರಾಜಕೀಯ ತರದೆ ಸರ್ಕಾರ ನಿಜಕ್ಕೂ ಶಿಕ್ಷಣದ ಬಗ್ಗೆ ಯೋಚನೆ ಮಾಡೋದಾದರೆ ಈ ವಿಚಾರಗಳನ್ನು ತಗೊಳ್ಳಿ. ಶಿಕ್ಷಣ ಇಲಾಖೆ ಇದೆಯಲ್ಲ, ಆ ಇಲಾಖೆಗೆ ಬಿಡಿ ನಿರ್ಣಯವನ್ನು ತಗೊಳ್ಳೋದಕ್ಕೆ. ಶಿಕ್ಷಣ ಮಂತ್ರಿಗಳು ಯಾಕೆ ಇದರಲ್ಲಿ ನಿರ್ಣಯವನ್ನು ತಗೊಳ್ಳಿಕ್ಕೆ ಮೂಗು ತೋರಿಸ್ಬೇಕು? ಇದನ್ನು ನಾನು ಕೇಳ್ತಾ ಇದ್ದೀನಿ. ಶಿಕ್ಷಣ ಮಂತ್ರಿಗಳು ಹೇಳಿದ ತಕ್ಷಣ ಅದು ಒಂದು ಕಾನೂನು ಆಗಬೇಕಾ? ಅಲ್ಲ, ಶಿಕ್ಷಣ ಮಂತ್ರಿಗಳು ಹೇಳಿದ್ದಂದ್ರೆ ಇಲಾಖೆ ತೀರ್ಮಾನವನ್ನು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು. ಇಲ್ಲ, ಇಲಾಖೆ ತೀರ್ಮಾನ ಆಗಿದ್ದಿದ್ರೆ ಅದು ಮೊದಲೇ ಗೊತ್ತಾಗ್ತಿತ್ತು. ಮೊದಲೇ ಇಲ್ವಲ್ಲ ಅದು. ನೀವು ಹಿಂದಿನ ದಿವಸ ನೀವು ಅನೌನ್ಸ್ ಮಾಡ್ತೀರಾ ಅಂತಾದ್ರೆ
ಎಲ್ಲಿ ಆಗಿದೆ ಅದು ತೀರ್ಮಾನ ಹಾಗಿದ್ರೆ? ಅಲ್ಲ, ಈಗ ಇದೆಲ್ಲ ಇದು ಉಪಪ್ರಶ್ನೆಗಳು ಏನಂದ್ರೆ ನನ್ನ ಪ್ರಶ್ನೆ ಏನಂದ್ರೆ, ಸರ್ಕಾರ ನಡೆಸೋರು ಯಾವಾಗ್ಲೂ ಹಾಗೇನೆ, ಅಮಿತ್ ಶಾ ಅವರು ಇರ್ಬೋದು, ಮೋದಿ ಅವರು ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ಕೆಲವೊಂದು ತಕ್ಷಣದ ನಿರ್ಣಯಕ್ಕೆ ನಾವು ಬದ್ಧರಾಗಬೇಕು. ನಾನು ಒಪ್ಕೊಳ್ತೀನಿ, ಯಾಕೆಂದ್ರೆ ಸರ್ಕಾರ ಎಲ್ಲವನ್ನು ಹೇಳಿ ಮಾಡ್ಲಿಕ್ಕೆ ಆಗೋದಿಲ್ಲ, ಕೆಲವೊಂದು ಗೌಪ್ಯವಾಗಿ ಇಡಬೇಕು. ಅಲ್ಲ, ಈಗ ಇದು ಪೂರಕವಾಗಿ ನನ್ನ ಪ್ರಶ್ನೆ ಏನು ಅಂದ್ರೆ, ನೋಟ್ ಬ್ಯಾನ್ ಅನ್ನ ಮೋದಿ ಅವರು 8 ಗಂಟೆ ಅನೌನ್ಸ್ ಮಾಡಿದ್ರು. ಅದನ್ನ ಮಾಡಬೇಕಾಗಿದ್ದೆ ರಿಸರ್ವ್ ಬ್ಯಾಂಕ್. ಹೌದು. ಈ ಮೋದಿ ಅವರು ಮಾಡಿದ ತಪ್ಪನ್ನ ಮಧು ಬಂಗಾರಪ್ಪನವರು ಮಾಡಿದ್ರು. ಇವರು ಯಾರೋ ಇಲಾಖೆಯವರು ಅನೌನ್ಸ್ ಮಾಡಬಹುದಿತ್ತೇನೆ. ಹೌದು. ಈ ಇದು ಅದು ಬೇರೆ ಇದು ಬೇರೆ. ನೀವು ವಿಷಯವನ್ನು ತಗೊಳ್ಳಿ, ಮುಖ್ಯ ವಿಷಯ ಅಲ್ಲ ಅಂತ. ಅದನ್ನ ನಾವು ಒಪ್ಪಿಕೊಂಡು ಆಯ್ತು. ಅವರು ಅದನ್ನ ಒಂದು 2 ತಿಂಗಳು ಮುಂದೆ ಹಾಕಿ ಮುಂದಿನ ವರ್ಷದ ಮಾಡಬಹುದು. ಇದನ್ನು ನಾನು ಮಾನ್ಯ ಶಿಕ್ಷಣ ಮಂತ್ರಿಗಳಿಗೆ ಹೇಳಿದ್ದೇನೆ. ಅದೊಂದು ಅಪರಾಧ ಆಗಿದೆ, ಅದನ್ನ ಅವರು ಕೂಡ ಒಪ್ಪಿಕೊಂಡಿದ್ದಾರೆ. ಆಗ ಹೋಗಿದೆ. ಮುಂದೇನು ರಿವರ್ಸ್ ಮಾಡಕ್ ಬರಲ್ಲ. ಈಗ ಹಿಂದಿ ಏನಾಗ್ತದೆ ನೋಡಿ, ಗೃಹ ಮಂತ್ರಿಗಳು ಮತ್ತೆ ಮತ್ತೆ ಹೇಳ್ತಾರೆ, ಹಿಂದಿ ಅಖಂಡ ಭಾರತವನ್ನು ಒಗ್ಗೂಡಿಸುವ ಭಾಷೆ ಅಂತ ಹೇಳ್ತಾ ಇರ್ತಾರೆ. ಎಲ್ಲಿಂದ ಬರ್ತದೆ ಅಂತ ಹೇಳುದು ನಾನು. ನೀವು ಬ್ಯಾಂಕಲ್ಲಿ ಹೋಗಿ, ನನ್ನ ಅನುಭವ ಇದು, ನೀವು ಒಬ್ಬರಾದರೂ ಕನ್ನಡ ಮಾತಾಡೋರು ಇಟ್ಟುಕೊಳ್ಳಿ ಸ್ವಾಮಿ ಅಂತ ನಾನು 26 ಜಿಲ್ಲೆಗಳ ಸುತ್ತಿದಾಗ, ಕೆಲವು ಎಸ್ಪೆಷಲಿ ಕೆನರಾ ಬ್ಯಾಂಕ್ ಸ್ವಲ್ಪ ಕನ್ನಡದ ಪರವಾಗಿ ಒಂಚೂರು ಇದೆ. ಉಳಿದ UBI, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗಳಿಗೆ ನೀವು ಹೋದರೆ ಹಿಂದಿ ಕಲ್ತು ಬನ್ನಿ ಅಂತಾರೆ ಅವರು. ಅಪ್ಪ ಹಿಂದಿ ಸೀಕೆ ಆಜಾವನಾ, ಕಲ್ತ್ಕೊಂಡು ಬನ್ನಿ ಅಂತಾರೆ. ಅಂದರೆ ನಮ್ಮ ರಾಜ್ಯದಲ್ಲಿ ನಾವು ಇಡುವ ಹಣಕ್ಕೆ, ಕನ್ನಡಿಗ ಇಡುವ ಹಣಕ್ಕೆ ಇದು ಏನಾಗಿದೆ ಅಂತ ಕೇಳಲಿಕ್ಕೆ ನಾನು ನನ್ನದಲ್ಲದ ಭಾಷೆಯಲ್ಲಿ ಮಾತಾಡುವಂಥ ವಾತಾವರಣ ಸೃಷ್ಟಿಯಾದರೆ ಇದು ಅಖಂಡ ಭಾರತದ ಕಲ್ಪನೆಗೆ ವಿರೋಧವಾಗಿ ಹೋಗ್ತದೆ ಅಂತ ಹೇಳೋದು ನಾನು. ಈಗ ಕರ್ನಾಟಕದಲ್ಲಿರುವ ಬ್ಯಾಂಕ್ಗಳಲ್ಲಿ ಒಬ್ಬನಿಗೆ ಕನ್ನಡ ಬರುವನ್ನು ಇಟ್ಕೊಳ್ಳೋಕ್ಕೆ ನಾನು ನಿರ್ಮಲಾ ಸೀತಾರಾಮನ್ ಕಂಡಿದ್ದೇನೆ. ನಿರ್ಮಲಾ ಸೀತಾರಾಮನ್ ಅವರನ್ನ 15 ನಿಮಿಷ ಅಂತೇಳಿ ಅವ್ರಿಗೆ 30 ನಿಮಿಷ ಸಮಯ ಕೊಟ್ಟರು. ಕಳೆದ ವರ್ಷ 2024 ಡಿಸೆಂಬರ್ 16 ಅವರು ಹೇಳ್ತಾರೆ, ಇನ್ ಪ್ರಿನ್ಸಿಪಲ್ ಯು ಆರ್ ರೈಟ್ ಅಂತ ಹೇಳ್ತಾರೆ. ದೇಶಿ ಭಾಷೆಗಳಲ್ಲಿ ಬ್ಯಾಂಕಿಂಗ್ ವ್ಯವಹಾರಗಳು ನಡಿಬೇಕು. ನಾನು ಹೇಳಿದೆ ಬ್ಯಾಂಕಿಂಗ್ ಕ್ಷೇತ್ರ ಕೊಲ್ಯಾಪ್ಸ್ ಆಗ್ತದೆ. ಇಲ್ಲ, ಈ ದೇಶೀಯ ಪ್ರಜ್ಞೆ, ಕನ್ನಡ ಪ್ರಜ್ಞೆ ಜಾಸ್ತಿ ಆಗ್ತಾ ಹೋದಾಗ ನಾವು ತಲೆ ಕೆಟ್ಟ ಹೋಗಿ ಬ್ಯಾಂಕ್ ಮ್ಯಾನೇಜರ್ಗೆ ಹೊಡಿತಾನೆ. ಈಗಾಗಲೇ 6 FIR ಇದೆ ಕರ್ನಾಟಕದಲ್ಲಿ. 6 FIR. ನಾವು ಬ್ಯಾಂಕ್ ಬದಲಾವಣೆ ಮಾಡ್ತೀವಿ, ಕರ್ನಾಟಕ ಬ್ಯಾಂಕ್ ಹೋಗ್ಬಿಡ್ತೀವಿ, ಸವಾಸ ಬೇಡ. ನೀವು ಅವಾಯ್ಡ್ ಮಾಡಿ. ಈಗ ಮಾನ್ಯ ಪ್ರಧಾನಮಂತ್ರಿಗಳಾಗಲಿ, ಮಾನ್ಯ ವಿತ್ತ ಮಂತ್ರಿಗಳಾಗಲಿ, ದೇಶಿ ಭಾಷೆಗಳ ಬಳಕೆಗೆ ಇನ್ ಪ್ರಿನ್ಸಿಪಲ್ ವಿರೋಧ ಇಲ್ಲ. ಆದರೆ ಅನುಷ್ಠಾನಕ್ಕೆ ತರುವಾಗ ಅವರು ಒಂದು ಆದೇಶ ತರುವುದಿಲ್ಲ. ಅದು ಯಾಕೆ ಅಂತ ಹೇಳುದು ನಾನು. ಈಗ ಇಲ್ಲಿ ಬಂದ ಮೇಲೆ ನಾನು 3 ಪತ್ರ ಬರೆದೆ. ನಾನು ಬಂದಾಗ ಈಗ ಹೇಳಿದಿರಿ, ಒಂದು ಆದೇಶ ಹೊರಡಿಸಿ. ಬ್ಯಾಂಕ್ಗಳಲ್ಲಿ ರೀಜನಲ್ ರಿಕ್ರೂಟ್ಮೆಂಟ್ ಬೋರ್ಡ್ ಇತ್ತು ಹಿಂದೆ. ಏನು ಸಮಸ್ಯೆ ಆಯಿತು ಅದರಲ್ಲಿ? ಆಗ ಎಲ್ಲ ಭಾಷೆಯವರು ಬರ್ತಾ ಇದ್ರು. ನಾನು ಹೇಳೋದು ಕನ್ನಡಕ್ಕೆ ಅಲ್ಲ, ತಮಿಳುನಾಡಿನಲ್ಲಿ ತಮಿಳು ಮಾತಾಡಲಿ, ಆಂಧ್ರದಲ್ಲಿ ತೆಲುಗು ಮಾತಾಡಲಿ. ನಾನು ಆಂಧ್ರಕ್ಕೆ ಹೋದರೆ ನಾನು ಅಲ್ಲಿಯ ತೆಲುಗಲ್ಲಿ ಮಾತಾಡೋಣ, ಅವರ ಜೊತೆಗೆ ಕಲಿಯೋಣ. ಇದೆಲ್ಲ ಸಮಸ್ಯೆಗಳಲ್ಲ ಸರ್, ನಾವು ಸಮಸ್ಯೆಗಳು ಇದನ್ನು ಮಾಡಿಕೊಂಡಿರೋದು. ಹಾಗಾಗಿ ಹಿಂದಿಯನ್ನು ಒಂದು ಬೇರೆ ಬಾಗಿಲಿಂದ, ಈಗ 22 ಭಾಷೆಗಳು ಸಂವಿಧಾನದಲ್ಲಿ ಅಂಗೀಕರಿಸಿದ ಭಾಷೆಗಳು ಸಮಾನ ಹೌದು ಅಲ್ವಾ? ಅವು ಸಮಾನವೇ ಹೌದಾದರೆ ಕೇಂದ್ರ ಸರ್ಕಾರದ ಪರೀಕ್ಷೆಗಳು ಬರೀ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾತ್ರ ಯಾಕೆ ಆಗ್ತದೆ? ಹಿಂದಿ ಅವರಿಗೆ ಮಾತೃಭಾಷೆ, ಚೆನ್ನಾಗಿ ಮಾಡ್ತಾರೆ. ಉದ್ಯೋಗದ ಈಗ ಇಲ್ಲೇ ನಾನು BHEL, BEMEL, ಕೇಂದ್ರ ಸರ್ಕಾರದ ಅಡಿಯಲ್ಲಿರುವ ಎಲ್ಲ ಸಂಘ ಸಂಸ್ಥೆಗಳಿಗೂ ನಾನು ಬೆಂಗಳೂರಲ್ಲಿ ಭೇಟಿ ನೀಡಿದ್ದೇನೆ. ನಾನು ಒಂದು ಕಾಲಕ್ಕೆ 1,500 2,000 ಎಂಪ್ಲಾಯೀಸ್ ಇದರಲ್ಲಿ ಕನ್ನಡ ಬರುವವರು. ಈಗ ಅವರ ಸಂಖ್ಯೆ 50ಕ್ಕೆ ಇಳಿದಿದೆ. ಎಲ್ಲ ಹಿಂದಿಯವರು. ನಾವು ಕೇಳ್ತೀನಿ, ಕನ್ನಡದವರು ಬಂದರೆ ಏನು ಮಾಡ್ತೀರಿ ಅಂತ. ಪಾಪ ಒಳ್ಳೆಯವರು ಅವರೇನು ಅವರು ಕೂಡ ವ್ಯವಸ್ಥೆಯ ಬಲಿಪಶುಗಳು. ಎಷ್ಟು ಬಾರಿ ಅವರು ಕೂಡ ವ್ಯವಸ್ಥೆಯ ಅವ್ರು ಹೇಳ್ತಾರೆ, ಕುಚುತ ಕರೆಂಗೆ ಸರ್ ಅಂತ ಹೇಳಿದೆ. ಈ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅಂತ ಹೇಳೋದು ನಾನು. ನಿರ್ಮಾಣ ಆಗಬಾರ್ದು. ಇದನ್ನು ಸರ್ಕಾರ ಬಹಳ ಜವಾಬ್ದಾರಿಯಿಂದ ನಿರ್ವಹಿಸಬೇಕು. ಅಖಿಲ ಭಾರತಕ್ಕೆ ಅನ್ವಯವಾಗುವಂಥ ಒಂದು ಭಾಷಾ ನೀತಿ ನಮಗೆ ಇವತ್ತಿನವರೆಗಿಲ್ಲ. ಯಾಕೆ? 2011 ಜನಗಣತಿಯಲ್ಲಿ ಭಾರತ ದೇಶದಲ್ಲಿರುವ ಮಾತೃಭಾಷೆಗಳ ಸಂಖ್ಯೆ 19,568. ಅದರಲ್ಲಿ 22 ಭಾಷೆಗಳು ಮಾತ್ರ ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರಿದ್ದು. ಉಳಿದ ಭಾಷೆಗಳ ರಕ್ಷಣೆ ಯಾರ್ದು? ಸಾಯ್ಲಿಕ್ಕೆ ಬಿಡೋದು ಅವನ್ನ? ಭಾರತ ಎಂಬುದು ಭಾಷೆಗಳ ಬಣ್ಣದ ರಂಗೋಲಿ. ಈ ರಂಗೋಲಿಯ ಬಣ್ಣ ಎಷ್ಟು ಉಳಿತೋ ಭಾರತ ಅಷ್ಟೇ ಚಂದ. ಆ ಬಣ್ಣಗಳನ್ನೆಲ್ಲ ತೆಗೆದು ನೀವು ಒಂದು ಬಣ್ಣ ಹಾಕಿದ್ರೆ ನಾವೇ ಹೇಳ್ತೀವಿ, ಇದು ಎಂತ ರಂಗೋಲಿಯ, ಇದು ಚಂದವೇ ಇಲ್ಲ. ಅದೇ ಬಿಳಿ ಬಣ್ಣ ಅಷ್ಟೇ ಇರ್ತದೆ. ಯಾಕೆಂದ್ರೆ ನಮ್ಮಲ್ಲಿ ತ್ರಿವರ್ಣ ಇದೆ, ಬಣ್ಣ ಕೇಸರಿ, ಬಿಳಿ, ಹಸಿರು ಇದೆ. ಆದ್ರೆ ನಾವು ಈಗಾಗಲೇ ಪ್ರಸ್ತಾಪ ಮಾಡಿದ್ರು. ಮತ್ತು ಕನ್ನಡಿಗರಲ್ಲಿರುವ ದೊಡ್ಡ ಸಿಟ್ಟೇನು ಅಂದ್ರೆ, ಪರೀಕ್ಷೆಯನ್ನು ಹಿಂದಿಲಿ ಮಾಡ್ತೀರಿ, ಇಲ್ಲ ಇಂಗ್ಲೀಷಲ್ಲಿ ಮಾಡ್ತೀರಿ, ಕನ್ನಡದಲ್ಲಿ ಕೊಡಿ, ಅದನ್ನ ಹಿಂದಿ ಹೇರಿಕೆ ಅಂತ ಹೇಳುವಂಥದ್ದು. ಕೊನೆ ಮಾತು ಸರ್, ಈಗ ಇಷ್ಟು ವರ್ಷ ಹಿಂದಿ ಕಲ್ತಿದ್ದೇವೆ, ನಾವೆಲ್ಲ ಕಲ್ತಿದ್ದೇವೆ. ಎಷ್ಟು ಜನ ಬ್ಯಾಂಕಿಂಗ್ ಸೆಕ್ಟರ್ಗೆ ಹೋಗಿದ್ದಾರೆ?
ಎಷ್ಟು ಜನ ಪೋಸ್ಟ್ ಆಫೀಸಿಗೆ ಹೋಗಿ ಅಲ್ಲ ಅದು ಒಂದು ಸರ್, ಅದಕ್ಕೆ ನಾನು ಹೇಳ್ತಾ ಇರೋದು. ನೀವು ಅಲ್ಲಿ ಹೋಗ್ಬೇಕಾದ್ರೆ ಒಂದು ಇಂಗ್ಲಿಷ್ ಅಲ್ಲಿ ಬರಿಬೇಕು, ಇಲ್ಲ ಹಿಂದಿಯಲ್ಲಿ ಬರೀ. ಅಲ್ಲ, ಅದನ್ನ ನಮ್ಮ ಸರ್ಕಾರದ ಕಡೆಯಿಂದನೂ ನಾವು ಅದಕ್ಕೆ ಆಗ್ರಹ ಮಾಡಲೇಬೇಕು. ಇವತ್ತು ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಪರೀಕ್ಷೆ ಮಾಡೋದಲ್ಲ, ಅಲ್ಲ ಕೇಂದ್ರ ಪರೀಕ್ಷೆ ಕೇಳೋದಿಲ್ಲ, ಮಾಡಿ ನಮ್ಮ ಕೇಳಲ್ವಲ್ಲ. ಅಲ್ಲ ಅದಕ್ಕೆ ಹೇಳಿದ್ದು, ಸರ್ಕಾರದಿಂದ ಕೂಡ ಅಲ್ಲಿ ಕೊಡುವಂತ ವ್ಯವಸ್ಥೆ ಅಂದ್ರೆ ನೀವು ಹಿಂದಿ ಕಲಿಸ್ಬೇಕಾಗತ್ತೆ ಅವಾಗ ಅಂತ. ಅಲ್ಲ, ಹಿಂದಿ ಕಲಿಸುವಂತದ್ದು ಅದಕ್ಕೆ ಹೇಳಿದ್ದು. ಹಿಂದಿ ಹೇರಿಕೆ ಅಲ್ಲ, ಇದು ತೃತೀಯ ಭಾಷೆಯಾಗಿ ನಾವು ಹೇಳ್ತಾ ಇರೋದು, ತ್ರಿಭಾಷಾ ಸೂತ್ರ ಅಂತ ಹೇಳ್ತಾ ಇರೋದು. ನೀವು ಹಿಂದಿ ಫಸ್ಟ್ ಲ್ಯಾಂಗ್ವೇಜ್ ತಗೊಳ್ಬೋದು, ಸೆಕೆಂಡ್ ಲ್ಯಾಂಗ್ವೇಜ್ ತಗೊಳ್ಬೋದು ಅಂತ ಮಾಡಿ, ಯಾವ ಭಾಷೆ ಹೇಗಾದ್ರೂ ತಗೊಳ್ಳಿ, ಸಮಾನ ಅಂಕ ಇಡಿ. ನೀವು ಒಂದಕ್ಕೆ ಜಾಸ್ತಿ ಒಂದಕ್ಕೆ ಕಡಿಮೆ ಇಟ್ಟಾಗ ಇದೆಲ್ಲ ಸಮಸ್ಯೆಗಳು ಬರುತ್ತೆ. ಭಾಷೆ ಸಮಾನ, ಎಲ್ಲ ಭಾಷೆಗಳು ಸಮಾನವಾಗಿ, ಹೇಗೆ 22 ಭಾಷೆಗಳನ್ನು ಸಂವಿಧಾನದಲ್ಲಿ ಕೊಟ್ಟಿದೀವಿ ಅಂದ್ರೆ ಎಲ್ಲವೂ ಸಮಾನವಾಗಿ ನೋಡ್ಬೇಕು. ಇಲ್ವಾ, ನೋಡ್ತಾ ಇಲ್ಲ ಅದಕ್ಕೆ ಕೆಲವೊಂದು ಸೂತ್ರಗಳು ನಮ್ಮ ರಾಜ್ಯ ಸರ್ಕಾರದ ಕೈನಲ್ಲಿ ಇದೆ, ಅದನ್ನು ಮಾಡಬೇಕು. ಆ ಮನಸ್ಥಿತಿ ಬೇಕು, ಆ ಒಂದು ಇಚ್ಛೆ ಇದ್ರೆ ಖಂಡಿತ ಸರ್ಕಾರ ಅದನ್ನ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ನಮ್ಮೆಲ್ಲರೂ ಸಹಕಾರ ಇದೆ. ಅದೇ ತನಗೆ ಏನ್ ಅನ್ಸುತ್ತೋ ಸರ್ಕಾರ ಏನ್ ಮಾಡ್ಬೇಕು ಅದನ್ನ ಹೇಳಿ. ಸರ್ಕಾರ ಒಂದು, ಈಗಾಗಲೇ ನಾವು ಹೇಳಿದಾಗೆ, ಚರ್ಚೆ ಮಾಡಿದಾಗೆ, ಭಾಷೆಗೆ ಸಂಬಂಧಪಟ್ಟಂತೆ ಒಟ್ಟಾರೆ ಒಂದು ಅಧ್ಯಯನ ಆಗಬೇಕು. ಹೌದು, ಅದೇ ಒಂದು ಅಧ್ಯಯನ ಆಗಬೇಕು. ಒಳ್ಳೆ ರೀತಿ ಇವ್ರು ಹೇಳಿದ್ರೆ ನಾನು ಹೇಳ್ತಾ ಇದ್ದೀನಿ, ಅದಕ್ಕೆ ಸಮೀಕ್ಷೆಯನ್ನು ಮಾಡಲಿ. ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಬರುವಂತಹದ್ದು ಎಷ್ಟು ಭಾಷೆಗಳು ಬರುತ್ತೆ, ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಭಾಷೆಗಳು ಎಷ್ಟಿದೆ, ನಮ್ಮ ರಾಜ್ಯದಲ್ಲಿ ನಾವು ಯಾವ್ಯಾವ ಭಾಷೆಯನ್ನು ಶಿಕ್ಷಣದಲ್ಲಿ ತರಬೇಕಾಗತ್ತೆ, ಇದು ಈ ಕಾರಣ ಏನು ಅನ್ನೋಂಥದ್ದು ನಾವು ಕೊಡೋಣ. ಯಾಕೆ ನಾವು ಪ್ರಾದೇಶಿಕ ಭಾಷೆಗಳನ್ನು ಉಳಿಸ್ಕೊಂಡು ಹೋಗ್ಬೇಕು. ಇವತ್ತು ನಾವು ಕರಾವಳಿಗೆ ಹೋದ್ರೆ ತುಳು ಭಾಷೆಯಲ್ಲಿ ಪ್ರಾಮುಖ್ಯವಾಗಿದೆ, ಕೊಡಗಿಗೆ ಹೋದ್ರೆ ಕೊಡಗಿನ ಒಂದು ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಇರ್ಬೋದು, ಅದಲ್ಲದೇ ಉಳಿದಂತೆ ಬೇರೆ ಭಾಷೆಗಳು ಇದಾವಲ್ಲ ನಮ್ಮಲ್ಲಿ. ಪ್ರಾದೇಶಿಕ ಭಾಷೆಗಳು ಲಿಪಿ ಇಲ್ಲದೆ ಇರ್ಬೋದು, ಆದರೆ ಮಾತನಾಡುವಂಥದ್ದು ಇದೆಯಲ್ಲ, ಆ ಮಗುವಿಗೆ ನೀವು ಒಂದು ಸಂಸ್ಕಾರ ಕೊಡಬೇಕಾದ್ರೆ ಅದರದ್ದೇ ಭಾಷೆಯಲ್ಲಿ ಕಲಿಸ್ಬೇಕು. ಇವತ್ತು ನಾವೇನು ಮಾಡಿದ್ದೀವಿ, ಮನೆಯಲ್ಲಿ ಮಾತನಾಡದೇ ಇದ್ರೂ ಸಹಿತ ಶಾಲೆಗೆ ಬರ್ತಿದ್ದಾಗ ABCD ಬರ್ಸ್ಲಿಕ್ಕೆ ಶುರು ಮಾಡ್ತೀವಿ. ಅದು ಎಲ್ಲಾದರೂ ಕೇಳಿತ್ತಾ? ಮನೆಯಲ್ಲಿ ಆದ ಕೇಳಿ ಬಂದಿರುತ್ತೆ, ಶ್ರವಣ ಸಂಸ್ಕಾರ ಆಗಿರುತ್ತೆ. ಶ್ರವಣ ಸಂಸ್ಕಾರ ಇಲ್ಲದೇ ಇರೋ ಭಾಷೆಯನ್ನು ನೀವು ತುರುಕ್ಲಿಕ್ಕೆ ಹೋದಾಗ ಅದು ಸಹಜವಾಗಿ ಅದು ಮಗು ತಗೊಳ್ಳಲ್ಲ. ಆದ್ರೆ ಇವತ್ತು ಅನಿವಾರ್ಯ ತಗೊಳುತ್ತೆ. ಸರ್ಕಾರ ಏನು ಮಾಡಬೇಕು ಅದನ್ನೇ ಹೇಳಿದ್ದು, ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇಷ್ಟು ಗಮನವನ್ನ ಸರ್ಕಾರ ಕೊಡಬೇಕು. ಮತ್ತೆ ಶಿಕ್ಷಣ ಇಲಾಖೆ ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಿಸಲಿ. ಅದಕ್ಕೆ ಏನು ಆಗ ಕಾಲಕ್ಕೆ ಮಾರ್ಗದರ್ಶನ ಬೇಕು, ಖಂಡಿತ ಸರ್ಕಾರ ಅದನ್ನು ಕೊಡಲಿ. ಹಾಗಂತ ಪೂರ್ತಿ ಅದನ್ನು ಬಿಡಬೇಕು ಅಂತ ನಾನು ಹೇಳ್ತಿಲ್ಲ, ಸರ್ಕಾರದ ಅಡಿಯಲ್ಲೇ ಕೆಲಸ ಮಾಡಬೇಕು. ಆದರೆ ಸ್ವತಂತ್ರ ನಿರ್ಣಯ ತಗೊಳ್ಳಿಕ್ಕೆ ಶಿಕ್ಷಣ ಇಲಾಖೆಯನ್ನ ಬಿಡಬೇಕು. ಒಂದು ಶಿಕ್ಷಣ ಇಲಾಖೆಯಲ್ಲಿ ಇವರೇ ಅದನ್ನ ಶಿಫಾರಸ್ ಮಾಡಿದ್ದು. ಉದಾಹರಣೆ, ಈಗ ನಮ್ಮಲ್ಲಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವ ಮಾನ್ಯುಮೆಂಟ್ಗಳಿವೆ, ಬಾದಾಮಿ, ಪಟ್ಟದಕಲ್ಲು, ತುಂಬ ಇದೆ. ಒಟ್ಟು ಅವುಗಳ ಸಂಖ್ಯೆ 4,500 ಇದೆ. ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವ ಮಾನ್ಯುಮೆಂಟ್ಗಳು ಕರ್ನಾಟಕದಲ್ಲಿ. ಅಲ್ಲಿ ಎಲ್ಲ ಕಡೆ ಇಂಗ್ಲೀಷಲ್ಲಿ ಇದು ಅದರ ವಿವರ ಹಾಕಿದ್ದಾರೆ, ಹಿಂದಿಯಲ್ಲಿ ಹಾಕಿದ್ದಾರೆ, ಕನ್ನಡದಲ್ಲಿ ಇಲ್ಲ. ಈಗ ನಾನು ಹೋಗಿ ಅಲ್ಲಿ ಕನ್ನಡದಲ್ಲಿ ಹಾಕೋಕ್ಕಾಗಲ್ಲ, ಸ್ಟೇಟ್ ಗೌರ್ಮೆಂಟ್ಗೆ ರೆಕಮೆಂಡ್ ಮಾಡೋಕ್ಕೂ ಆಗಲ್ಲ. ನಾನು ಆ ಮಿನಿಸ್ಟ್ರನ್ನು ಕಳೆದ ವರ್ಷ ಭೇಟಿ ಮಾಡಿದೆ, ಅವರ ಮನೆಯಲ್ಲಿ ಪ್ರಸ್ತಾವನೆಯನ್ನು ಕೂಡ ಕೊಟ್ಟೆ. ಚೆನ್ನಾಗಿ ಮಾಡಿದಿರಿ ಸರ್, ಅದನ್ನು ಕನ್ನಡದಲ್ಲಿಯೂ ಹಾಕಿ. ಯಾಕಂದರೆ ನಿಮ್ಮ ಮಾನ್ಯುಮೆಂಟ್ಗಳನ್ನು ನೋಡಲಿಕ್ಕೆ ಬರುವವರು ಹಿಂದಿಯವರು ಇಂಗ್ಲೀಷ್ನವರು ಮಾತ್ರ ಅಲ್ಲ, ಸ್ಥಳೀಯರು ಇರ್ತಾರೆ. ಸ್ಥಳೀಯರ ಸಂಖ್ಯೆ ಸುಮಾರು 70% ಇರ್ತದೆ, ಇನ್ನು 30% ಬೇರೆಯವರು ಬರ್ತಾರೆ. ಹಾಕ್ಸಿಬಿಡಿ, ಇಟ್ಸ್ ಅ ವ್ಯಾಲಿಡ್ ಪಾಯಿಂಟ್, ಐ ವಿಲ್ ಡೂ ಇಟ್ ಅಂತಂದ್ರೆ ಅವರು ಎಲ್ಲಿ ಮಾಡಿದ್ದಾರೆ. ಬಂದ ಮೇಲೆ 3 ಪತ್ರ ಬರದೆ ಅವರು ಅಧಿಕಾರಿಗಳು ಏನು ಹೇಳ್ತಾರೆ ಅಂದರೆ, ನೀವು ಹಿಂದಿ ಕಲ್ತು ಬನ್ನಿರಿ ಅಂತಾರೆ ಅವರು. ಈ ಎಡಮೆನ್ಸಿ ಇದೆಯಲ್ಲ, ನಮಗೆ ಸ್ವಲ್ಪ ಸಮಯ ಕೊಡಿ, ನಾವು ಕನ್ನಡದಲ್ಲಿ ಹಾಕ್ತೀವಿ, ನಿಮ್ಮ ಭಾಷೆ ಕೂಡ ಇಂಪಾರ್ಟೆಂಟ್ ಎಂಬ ವಿನಯದ ಬದಲು ಹಿಂದಿಗೆ ಏನು ಮಾಡಿದಂದ್ರೆ, ಹಿಂದಿ ಭಾಷೆಗೆ ಆ ಗುಣ ಇಲ್ಲ. ಭಾಷೆ ಬ್ಯೂಟಿಫುಲ್, ಭಾಳ ಚಂದದ ಭಾಷೆ ಅದು. ಆದರೆ ಆ ಭಾಷೆ ಕಲಿತವರ ಹತ್ರ ನಾವು ರಾಷ್ಟ್ರವನ್ನು ಪ್ರತಿನಿಧಿಸುವವರು, ನೀವು ಕಲಿಬೇಕು ಎಂಬ ದುರಹಂಕಾರ ಬಂದದರಿಂದ ಬಿಕ್ಕಟ್ಟುಗಳು ಜಾಸ್ತಿ ಭಾಷೆಗೂ ವ್ಯತ್ಯಾಸ ಇದೆ, ಬಿಕ್ಕಟ್ಟುಗಳು ಜಾಸ್ತಿ ಆಗ್ತಾ ಇವೆ. ಹಿಂದಿಯನ್ನು ರಾಷ್ಟ್ರೀಯ ಭಾಷೆ ಅಂತ ಕರೆದು ರಾಷ್ಟ್ರ ಭಾಷೆ ಅಂತ ಕರೆದಿಲ್ಲ. ನಮ್ಮಲ್ಲಿ ರಾಷ್ಟ್ರ ಭಾಷೆ ಆಗಬೇಕು ಅಂತಂದ್ರೆ ನೇರವಾಗಿ ನಾನು ಹೇಳ್ತೀನಿ, ಭಾರತೀಯ ಅಂತಃಸತ್ವವನ್ನು ಹಿಡ್ಕೊಂಡಿರುವಂಥ ಸಂಸ್ಕೃತ ಆಗಲಿ. ಅಂಬೇಡ್ಕರ್ ಅವರ ವಿಚಾರವನ್ನ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಹೇಳಿದ್ದು, ಇವತ್ತು ನಮಗೆ ನಿಜಕ್ಕೂ ಶಿಕ್ಷಣದಲ್ಲಿ ಏನು ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಲಿ, ಅದನ್ನ ನಾನು ಹೇಳ್ತೀನಿ. ಅದೇ ಇಲ್ಲಿವರೆಗೆ ನಾವು ಚರ್ಚೆಯನ್ನ ಮಾಡಿದ್ದೇವೆ. ಒಟ್ಟಾರೆ ಈಗ ಭಾಗ್ಯಲಕ್ಷ್ಮಿ ಹೇಳಿದ್ದು ತರಾತುರಿಯಲ್ಲಿ ಮಾಡಿದ್ದು ಸರಿಯಲ್ಲ ಅಂತ, ಅದನ್ನ ಬಿಳಿಮಲೆ ಸಮರ್ಥನೆ ಮಾಡಿ, ಇವನ್ ಮಧು ಬಂಗಾರಪ್ಪ ಅವರು ಕೂಡ ಸರಿಯಲ್ಲ ಅನ್ನೋದನ್ನು ಒಪ್ಪಿಕೊಂಡಿದ್ದಾರೆ. ಈಗ ಆಗ ಹೋಗಿದೆ. ಒಟ್ಟಾರೆ ಹಿಂದಿ ಒಂದು ಹಿಂದಿಯನ್ನು ಅಂಕ ಕೊಡುವ ಲೆಕ್ಕಾಚಾರ ಇರುವುದು, ಗ್ರೇಡ್ ಕೊಡುವ ಲೆಕ್ಕಾಚಾರ ಇರುವುದು, ಹಿಂದಿ ಏರಿಕೆ ಎನ್ನುವಂತಹ ಈ ವಿಷಯದಲ್ಲಿ ಈಗ ರಾಜ್ಯಪಾಲರ ಮಧ್ಯೆ ಪ್ರವೇಶ ಮಾಡಿ ಮುಖ್ಯ ಕಾರ್ಯದರ್ಶಿ ಪತ್ರ ಬರೆದಿದ್ದಾರೆ. ಕೆಲವರು ಕೋರ್ಟ್ ಕೂಡ ಮೊರೆ ಹೋಗಿದ್ದಾರೆ, ಕೋರ್ಟ್ ಇನ್ನೂ ಅದನ್ನು ಸ್ವೀಕರಿಸಿಲ್ಲ. ಬಟ್ ನಾಳೆ ಯಾವತ್ತೋ ಒಂದಿನ ಕೋರ್ಟ್ ಸ್ವೀಕರಿಸ್ಬೋದು. ಒಟ್ಟಾರೆ ಹಿಂದಿ ವಿಷಯ ಚರ್ಚೆಗೆ ಬಂದಿದೆ. ಕೊನೆಯದಾಗಿ ಚರ್ಚೆಯಲ್ಲಿ ತಾವು ಏನು ಹೇಳಕ್ಕೆ ಬಯಸ್ತೀರಿ? ಒಂದು, ಇದನ್ನು ಮುಂದೆ ಯೋಚನೆ ಮಾಡ್ಬೋದು ಈ ವಿಷಯವನ್ನು.
ಮತ್ತು ಇವತ್ತು ಏನು ಒಂದೇ ಒಂದು ಕಾರಣವನ್ನು ಕೊಡ್ತೀವಿ, ಹಿಂದಿಯಲ್ಲಿ ಇಷ್ಟು ಜನ ಫೇಲ್ ಆಗಿದ್ದಾರೆ ಆದ್ದರಿಂದ ನಾವು ಇದನ್ನು ತೆಗೆದು ಹಾಕ್ತೀವಿ, ಗ್ರೇಡ್ ಕೊಡ್ತೀವಿ ಅಂತ. ಅದಿಲ್ಲ, ಅದನ್ನು ಅವರು ಬೇರೆ ಭಾಷೆಗಳಿಗೂ ನೋಡಬೇಕು, ಎಷ್ಟು ಪರ್ಸೆಂಟೇಜ್ ಎಲ್ಲಾಗಿದೆ ಅಂತ. ಯಾಕೆ ನನ್ನ ಹತ್ರ ಈಗ ಅಂಕಿಅಂಶ ತಂದಿದ್ದು ನಾನು ಕಳೆದ ವರ್ಷದ್ದು, ಈ ವರ್ಷದ ಈಗ ಬರಬೇಕು ಅಷ್ಟೇ, ಕಳೆದ ವರ್ಷದಿದೆ, ಅದರ ಆಧಾರದಲ್ಲಿ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಅದ್ರ ಕಡೆ ಗಮನ ಕೊಡಲಿ. ಇದನ್ನು ಹೇರಿಕೆಯಿಂದ ಆಗಿದೆಯೋ, ಹೇರಿಕೆ ಅನ್ನೋಂಥದ್ದನ್ನು ಯಾರು ಮಾಡಿದ್ದಾರೆ? ಯಾರು ಅಲ್ಲ, ಮಾಡಿಲ್ಲ. ಈಗಾಗಲೇ ಬಿಳಿ ಮೇಲೆ ಅವರು ಹೇಳಿದ್ರು ಎರಡನೇ ಹಾಕಿದ್ರೆ ಹೇರಿಕೆಯಲ್ಲಿ ಇನ್ನೇನು ಅದು ಅನ್ನುವಂಥದ್ದು. ಬ್ಯಾಂಕ್ ಸೆಕ್ಟರ್ ಅಲ್ಲಿ ಇದನ್ನ ಬ್ಯಾಂಕ್ ಇರ್ಬೋದು, ನಮ್ಮ Post 4,000 ಚಿಲ್ಲರೆ ಸರ್ ಅದನ್ನ ಸಾಂಸ್ಕೃತಿಕ ಕೇಂದ್ರಗಳಲ್ಲಿ ಕನ್ನಡ ಇಲ್ಲ ಅಂದ್ರೆ ನಾವು ಹಿಂದಿ ಹೇರಿಕೆ ಸರ್, ಅಂತ ಅದನ್ನೇ ಹೇಳ್ತಾ ಇರೋದು. ಅದನ್ನ ನಾವು ಸಾಮಾನ್ಯ ಜನ ಹೇಳಿದಾಗ ಅದನ್ನ ಆಡಳಿತ ಪಕ್ಷದಲ್ಲೂ ಸಹಿತ ಇಚ್ಛೆ ಬರಬೇಕಲ್ಲ, ಅದನ್ನ ನಾವು ಮಾಡಿಸ್ಬೇಕು ಅಂತ. ಯಾಕೆಂದ್ರೆ ಅಧಿಕಾರ ನಮ್ಮ ಕೈನಲ್ಲಿ ಇಲ್ಲ. ಸಾಮಾನ್ಯ ಜನ ನಾವು ಹೇಳ್ಬೋದಷ್ಟೇ. ಈಗ ಇವರು ಮನವಿಯನ್ನು ಕೊಟ್ಟಿದ್ದಾರೆ, ಪತ್ರಗಳನ್ನು ಬರೆದಿದ್ದಾರೆ, ನಡೆದಿದೆ ಅಂತಂದ್ರೆ ಅದನ್ನ ಮುಂದುವರ್ಸ್ಕೊಂಡು ಹೋಗೋರು ಯಾರು? ಅಧಿಕಾರ ಇರುವಂತ ಅಧಿಕಾರಿಗಳಿರ್ಬೋದು, ಶಾಸಕರ ಒಟ್ಟಾರೆ ಅವರ ಮಧ್ಯದಲ್ಲಿ ನಡೆಯುತ್ತೆ. ನಿರ್ಣಯ ಆಗುವಂಥದ್ದು ಅಲ್ಲಿ ಆಗತ್ತೆ ಅದು. ಹಾಗಾಗಿ ನಾವು ನಿರ್ಣಯಕ್ಕಾಗಿ ನಾವು ಏನು ಬಲವನ್ನು ಕೊಡ್ಬೋದು, ಆಗ್ರಹವನ್ನು ಮಾಡ್ಬೋದು, ಮಾಡ್ತಾ ಇದ್ದೀವಿ ಅಂತ. ಅದನ್ನು ಮಾಡಿದ್ಮೇಲೆ ಮುಂದುವರ್ಸ್ಕೊಂಡು ಹೋಗಬೇಕು. ಹಾಗಾಗಿ ಶಿಕ್ಷಣದಲ್ಲಿ ಇವತ್ತು ಬದಲಾವಣೆಯನ್ನು ತರಬೇಕಾದ್ರೆ ಸ್ವಲ್ಪ ಸಮಯ ತಗೊಳುತ್ತೆ. ಸಮಯ ತಗೊಂಡು ಅದನ್ನು ಮಾಡಲಿ. ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಒಂದೇ ಸರಿ ಮಾಡಲಿಕ್ಕೂ ಆಗೋದಿಲ್ಲ, ಎಲ್ಲವನ್ನು ಕ್ರಮಶಃ ಮಾಡಲಿ. ಮತ್ತು ಯಾವ್ಯಾವ ತರಗತಿಗೆ ಅಂತ ಅವ್ರು ಹೇಳಲಿಲ್ಲ. ಮತ್ತು ಅದನ್ನು ಡೈರೆಕ್ಟ್ ಬರೀ SSLC ರಿಸಲ್ಟ್ ಮೇಲೆ ಅದು ಪರಿಣಾಮ ಬೀರುತ್ತೋ, ಗ್ರೇಡ್ ಕೊಡ್ತಾರೋ, ಅಥವಾ ಎಲ್ಲ ತರಗತಿಗಳಿಗೂ ಅದನ್ನು ಹಾಗೆ ಮಾಡ್ತಾರೋ. ಈಗೆಲ್ಲ 8th 9th ಅವ್ರದ್ದೆಲ್ಲ ರಿಸಲ್ಟ್ ಬಂದಿದೆ, ಅದೆಲ್ಲ ಮುಗಿದಿದೆ. ಆದರೆ ಮುಂದಿನ ಸರಿ ಅದಕ್ಕೂ ಮಾಡ್ತಾರಾ? ಕ್ಲಾರಿಟಿ ಕೊಡಬೇಕಲ್ಲ. ಸ್ವಲ್ಪ ಜನರು ಒಂದು ಅಭಿಪ್ರಾಯವನ್ನು ತೊಗೊಳ್ಬೇಕಲ್ಲ. ಹೀಗೆ ಮಾಡೋದಕ್ಕೆ ಎಲ್ಲರೂ ಒಪ್ಪಿಗೆ, ಅದರಲ್ಲಿ ನಾವೇನೋ ಎಲ್ಲವನ್ನ ತೊಗೊಂಡು ಮಾಡ್ತೀವಿ ಅಂತಲ್ಲ, ಅದು ಕೆಲವೊಂದನ್ನು ತೊಗೊಂಡಾದರೂ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅಂದರೆ ಪರೀಕ್ಷೆಯ ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ಇದನ್ನು ಹೇಳಿರುವಂಥದ್ರ ಬಗ್ಗೆ ಎಲ್ರಿಗೂ ಸ್ವಲ್ಪ ಆಕ್ರೋಶ ಇದೆ. ಅದನ್ನು ಜನ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇರೋದು, ದೇಶೀಯ ಭಾಷೆಗಳ ಹಿತರಕ್ಷಣಾ ಒಕ್ಕೂಟದಿಂದ ಇದನ್ನೇ ವಿರೋಧ ಮಾಡಿದ್ದು. ನೀವು ಮಾಡ್ತಾ ಇರೋದು ಸರಿ ಇರ್ಬೋದು, ಆದರೆ ಈ ತರಾತುರಿಯಲ್ಲಿ ಮಾಡಿದ್ದು ಸರಿ ಇಲ್ಲ. ಇದನ್ನು ನೀವು ಮುಂದೆ ಯೋಚನೆ ಮಾಡಿ, ಅದು 4-6 ಜನರ ಜೊತೆ ಸಂಪರ್ಕ ಮಾಡಿ, ಸಂವಾದ ಮಾಡಿ, ಆಮೇಲೆ ನಿರ್ಣಯ ತಗೊಳ್ಳಿ. ನೀವು ಮಾಡಲೇಬೇಕು ಅಂತ ಇದ್ರೆ ಮುಂದಿನ ವರ್ಷದಲ್ಲಿ ಏನು ನಿರ್ಣಯ ತಗೊಳ್ಳೋಣ. ಬಿಳಿ ಮೇಲೆ ತೃತೀಯ ಭಾಷೆ ಅನ್ನುವಂಥದ್ದನ್ನು ತಗೊಂಡಾಗ ಈ ಎಲ್ಲ ನಾನು ಏನು ಮೊದಲು ಹೇಳಿದೆ ಎಲ್ಲ ಭಾಷೆಗಳ ಮೇಲೆ ಪರಿಣಾಮ ಬೀರುತ್ತೆ. ಇದು ಹಿಂದಿ ಒಂದಕ್ಕೆ ಅಲ್ಲ, ಇವತ್ತು ಉರ್ದು ಶಾಲೆಗಳಲ್ಲಿ ಕಲಿಸುವಂತಹ ಕನ್ನಡಕ್ಕೂ ಇದಕ್ಕೂ ಸಮಸ್ಯೆ ಆಗ್ತಾ ಇದೆ. ಬರೀ ನಾವು ಬೇರೆ ಭಾಷೆಗಳಿಗೆಲ್ಲ, ಕನ್ನಡ ತೃತೀಯ ಭಾಷೆಗೆ ಅಲ್ಲಿ ಓದ್ತಾ ಇದ್ದಾರೆ ಮಕ್ಕಳು, ಅಲ್ಲೂ ಸಮಸ್ಯೆ ಆಗುತ್ತೆ ನಮಗೆ. ಹೌದು, ಆ ದೃಷ್ಟಿಯಿಂದ ತ್ರಿಭಾಷಾ ಸೂತ್ರ ಹೇಗಿತ್ತು ಅದು ಯಥಾಸ್ಥಿತಿ ಕಾಪಾಡ್ಕೊಂಡು ಬರಲಿ ಸರ್ಕಾರ ಅನ್ನೋದು ನನ್ನ ಆಗ್ರಹ ಇದೆ. ಕೊನೆಯದಾಗಿದೆ ಬಿಳಿ ಮಲೆ ಅವರೇನು ಸರ್, 1992 ನಂತರ ಜಾಗತೀಕರಣದ ನಂತರ ಮಾರುಕಟ್ಟೆ ಕೇಂದ್ರಿತವಾದಂಥ ಒಂದು ಚಿಂತನಾ ಕ್ರಮ ಜನಗಳಲ್ಲಿ ಭಾಳ ಗಂಭೀರವಾಗಿ, ಗಾಢವಾಗಿ, ಆಳವಾಗಿ ಬೆಳೆದಿರುವುದರಿಂದ ಭಾಷೆ, ಸಾಹಿತ್ಯ, ಸಂಸ್ಕೃತಿ ಇವತ್ತು ಹಿನ್ನೆಲೆಗೆ ಸರಿದಿದೆ. ಅಮೇರಿಕಾದ ಸುಮಾರು 40% ವಿಶ್ವವಿದ್ಯಾಲಯಗಳಲ್ಲಿ ಮಾನವಿಕಗಳು ಬಾಗಿಲು ಹಾಕಿಕೊಂಡಿವೆ. ಭಾರತದಂಥ ದೇಶದಲ್ಲಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ವರದಿಯ ಪ್ರಕಾರ 254 ಭಾಷೆಗಳು ಆಲ್ರೆಡಿ ಸತ್ತು ಹೋಗಿವೆ. 300 ಭಾಷೆಗಳು ಮುಂದಿನ 50 ವರ್ಷದಲ್ಲಿ ಭಾರತದಿಂದ ಕಾಣೆಯಾಗಲಿವೆ. ಮತ್ತು ಕರ್ನಾಟಕದ ಅನೇಕ ಭಾಷೆಗಳು ಪತನಮುಖಿಯಾಗಿವೆ. ಇವತ್ತು ಯಾರಿಗೂ ಭಾಷೆ, ಸಾಹಿತ್ಯ ಬೇಡ, ಯಾಕಂದರೆ ಅದು ಅನ್ನದ ಪ್ರಶ್ನೆ ಅಲ್ಲ, ಅದು ಕಲ್ತ್ರೆ ಅನ್ನ ಬರ್ತದ ಅಂತ ಪ್ರಶ್ನೆ. ಇದನ್ನು ಕನ್ನಡಕ್ಕೆ ಕೇಳ್ತಾರೆ, ಹಿಂದಿಗೆ ಕೇಳೋದಿಲ್ಲ. ಅದು ಪಾಲಿಟಿಕ್ಸ್. ಅದು ಏನೇ ಇರಲಿ, ಇಂಥ ಒಂದು ಸಂದರ್ಭದಲ್ಲಿ ಭಾಷೆಗಳನ್ನು ಬದುಕಿಸುವುದಕ್ಕೆ ನಾವು ಬಹಳ ಬದ್ಧತೆಯಿಂದ ಕೆಲಸ ಮಾಡಬೇಕಾಗ್ತದೆ. ಈ ಅರ್ಥದಲ್ಲಿ ಈಗ ಇರುವ ಕ್ರಮಗಳೇನಿದೆ, ಅದನ್ನು ಈಗ ಹಿಂದಿಯನ್ನು ಗ್ರೇಡ್ಗೆ ತಂದಿದ್ದಾರೆ, ಅದು ಒಂದು ಹಂತ. ಅದು ನಾನು ಅದನ್ನು ಅಂತಿಮ ಅಂತ ಹೇಳುವುದಿಲ್ಲ. ಒಂದು ಹಂತದಲ್ಲಿ ನಾವು ನಿಂತು ಹಿಂದಿಯನ್ನು ಯಾಕೆ ಕಲಿಬೇಕು ಅಂತ ಅಧಿಕಾರಿಗಳು, ಶಿಕ್ಷಣ ತಜ್ಞರು, ಜರ್ನಲಿಸ್ಟ್ಗಳು ಜನಗಳಿಗೆ ಹೇಳಬೇಕು. ಆಮೇಲೆ ಬೇಕಾದ್ರೆ ಅದನ್ನು ತರಲಿ. ನಾನು ಹೇಳ್ತೇನೆ, ಹಿಂದಿ ಜೊತೆಗೆ ಕರ್ನಾಟಕದ ಇತರ 27 ಭಾಷೆಗಳನ್ನು ಕೂಡ ಅಧಿಕೃತವಾಗಿ ಕೊಡಿ. ಮಂಗಳೂರಿನವರು ತುಳು ಕಲೀಲಿ 3ನೇ ಭಾಷೆಯಾಗಿ, ಕೊಡಗಿನವರು ಕೊಡವ ಭಾಷೆ ಕಲೀಲಿ, ಬೇಕಾದ್ರೆ ಹಿಂದಿ ಕಲಿತೀನಿ, ಬಿಜಾಪುರದವರು ದಕ್ಕನಿ ಕಲೀಲಿ. ಇದಕ್ಕೆ ನಾನು ಹೇಳ್ತಾ ಇರೋದು, ಬರೀ ಕರ್ನಾಟಕಕ್ಕೆ ತಂದರೆ ಆಗಲ್ಲ. ಯಾಕಂದರೆ ಇವತ್ತು ಅನೇಕ ವಿಷಯಗಳಲ್ಲಿ ಕೇಂದ್ರ ಸರ್ಕಾರ ಭಾಳ ಬಲಿಷ್ಠವಾಗಿರುವುದರಿಂದ ಅದು ಕೇಂದ್ರ ಸರ್ಕಾರವನ್ನು ಬುಲ್ಡೋಸ್ ಮಾಡೋದು ಭಾಳ ಸುಲಭ. ಅನೇಕ ವಿಷಯಗಳಲ್ಲಿ ಅದು ಮಾಡಿದೆ. ನಾನು ಸರ್ಕಾರದ ಭಾಗವಾಗಿಯೇ ಕಳೆದ ವರ್ಷ 7 ದಿವಸ ಡೆಲ್ಲಿಯಲ್ಲಿ ಅನೇಕ ಅಧಿಕಾರಿಗಳನ್ನು ಭೇಟಿ ಮಾಡಿ ಎಲ್ಲ ಬಂದಿದ್ದೇನೆ. ಮಾತಾಡುವಾಗ ಒಪ್ತಾರೆ ಅವರು, ಆದರೆ ಆಮೇಲೆ ಮಾಡಲ್ಲ. ನಾವು ಈಚೆ ಬಂದ ಮೇಲೆ ಅವ್ರಿಗೆ ಮಾಡೋಕ್ಕಾಗಲ್ಲ. ಯಾಕಂದರೆ ಅವರು ಸಹ ವರ್ತಮಾನದ ಒಂದು ರಾಜಕೀಯದ ಭಾಗವಾಗಿರ್ತಾರೆ. ಹಾಗಾಗಿ ಭಾರತಕ್ಕೆ ಕರ್ನಾಟಕವನ್ನು ಒಳಗೊಂಡ ಹಾಗೆ ಒಂದು ಬಲಿಷ್ಠವಾದ, ನಾವೆಲ್ಲ ಚರ್ಚಿಸಿದ ಮತ್ತು ಎಲ್ಲರಿಗೂ ಒಪ್ಪಿಗೆ ಆಗುವಂಥ ಒಂದು ಭಾಷಾ ನೀತಿಯನ್ನು ಭಾರತ ತಯಾರು ಮಾಡಿ 19,569 ಭಾಷೆಗಳು ಉಳಿಬೇಕಾದ್ರೆ ಶಿಕ್ಷಣದಲ್ಲಿ ಯಾವ ಭಾಷೆಗಳನ್ನು ಕಲಿಬೇಕು,
ಮಧ್ಯಮ ಥರ ಯಾವ್ದು ಕಲಿಬೇಕು, ಉನ್ನತ ಶಿಕ್ಷಣದಲ್ಲಿ ಯಾವುದು ಬರಬೇಕು, ಉನ್ನತ ಶಿಕ್ಷಣದಲ್ಲಿ ಕನ್ನಡ ಬರಬೇಕಾದ್ರೆ ಕನ್ನಡದ ಯಾವ ಬಗೆಯ ಪುಸ್ತಕಗಳು ಉನ್ನತ ಶಿಕ್ಷಣದಲ್ಲಿ ತಯಾರಾಗಬೇಕು. ಪಠ್ಯಪುಸ್ತಕ. ನೀವು ಸುಮ್ಮನೆ ಉನ್ನತ ಶಿಕ್ಷಣದಲ್ಲಿ ಕನ್ನಡ ನಾವು ಓಪನ್ ಮಾಡಿದೆ ಅಂದರೆ ಯಾರು ಹೋಗಲ್ಲ, ಯಾಕಂದರೆ ಪಠ್ಯಪುಸ್ತಕಗಳೇ ಇಲ್ಲ ಅಲ್ಲಿ. ಇದೆಲ್ಲ ಸಮಸ್ಯೆಗಳಿದೆ. ಹಾಗಾಗಿ ಈಗ ಒಂದು ಹೆಜ್ಜೆ ಸರ್ಕಾರ ಇಟ್ಟಿದೆ. ಈ ಹೆಜ್ಜೆಯನ್ನು ಬಹಳ ಜವಾಬ್ದಾರಿಯಿಂದ ಮುಂದುವರಿಸಿಕೊಂಡು ಒಂದು ಒಳ್ಳೆಯ ಸಮಗ್ರವಾದ ಭಾಷಾ ನೀತಿ ಕರ್ನಾಟಕಕ್ಕೆ ಬರಲಿ, ಎಲ್ಲ ಭಾಷೆಗಳು ಉಳಿಲಿ ಎಂಬುದು ನನ್ನ ಆಶೆ. ಅದರಲ್ಲಿ ಆ ಉಳಿಲಿ ಅಂತ ನನ್ನ ಆಶೆಯಲ್ಲಿ ಹಿಂದಿಯೂ ಇದೆ, ಸಂಸ್ಕೃತವೂ ಇದೆ. ಆದರೆ ಯಾವುದೋ ಒಂದು ಭಾಷೆಯನ್ನು ಪವಿತ್ರ, ಈ 2011 ಜನಗಣತಿಯಲ್ಲಿ 24,000 ಜನ ಮಾತಾಡೋ ಭಾಷೆ ಸಂಸ್ಕೃತ. ಅದನ್ನು ರಾಷ್ಟ್ರಭಾಷೆ ಮಾಡೋದಾದರೆ 7.5 ಕೋಟಿ ಜನ ಮಾತಾಡುವ ಕನ್ನಡವನ್ನು ಯಾಕೆ ಮಾಡಲ್ಲ? ಈಗೆಲ್ಲ ಚರ್ಚೆಗಳು ಬರ್ತವೆ. ಅದರ ಔನ್ನತ್ಯ ಇತ್ಯಾದಿಗಳು ಬೇರೆ. ಔನ್ನತ್ಯ ಹೇಳಿದ್ರೆ ಕಾಳಿದಾಸ, ನಾನು ಪಂಪನನ್ನು ಹೇಳ್ತೇನೆ, ಕುಮಾರವ್ಯಾಸ, ಇದು ಮುಗಿಯದ ಚರ್ಚೆಗಳು. ಮತ್ತು ಇವತ್ತಿನ ಕಾಲಘಟ್ಟದಲ್ಲಿ ಇದಕ್ಕೆ ಎಲ್ಲರೂ ಒಪ್ಪಿಕೊಳ್ಳುವಂಥ ಒಂದು ಸಿದ್ಧಾಂತವನ್ನು ಮಾಡೋದು ಕೂಡ ಕಷ್ಟ. ಯಾಕೆಂದರೆ ಜಗತ್ತು ಬೇರೆ ಥರ ಬೆಳೆದಿದೆ. ಏನೇ ಇರಲಿ, ಒಂದು ಸಮಗ್ರ ಭಾಷಾ ನೀತಿ ಭಾರತಕ್ಕೆ ರೂಪುಗೊಳ್ಳಲಿ, ನಮ್ಮ ವಿದ್ಯಾರ್ಥಿಗಳಿಗೆ ಭಾರತೀಯ ಭಾಷೆಗಳ ಬಗ್ಗೆ ತೀವ್ರವಾದ ತಿಳುವಳಿಕೆ ಮೂಡಲಿ, ಆ ಭಾಷೆಗಳಲ್ಲಿರುವ ವಿವೇಕ ಇದೆಯಲ್ಲ ಅದು ಈ ದೇಶವನ್ನು ಮುನ್ನಡೆಸಲಿ. ಇಷ್ಟ. ಒಟ್ಟಾರೆಯಾಗಿ ಈ ಚರ್ಚೆಯನ್ನು ನಾವು ನೋಡಿದೆ. ಅದು ಇವತ್ತು ಕೂಡ ಕೊನೆಯದಾಗಿ ಹೇಳಬಹುದಾದರೆ, ಇವತ್ತು ತಂತ್ರಜ್ಞಾನ ಭಾಳ ದೊಡ್ಡ ಮಟ್ಟಕ್ಕೆ ಮುಂದುವರೆಸ. AI ಬಂದು ಅಥವಾ ChatGPT ಬಂದು ನೀವು ಇವತ್ತು ಭಾಷೆಯ ಉಳಿವು ಮನೆಯಲ್ಲಿ ಕಲಿಯುವ, ಟಿ ವಿಯಲ್ಲಿ ಕಲಿಯುವುದಕ್ಕಿಂತ ತಂತ್ರಜ್ಞಾನ ಮಟ್ಟದಲ್ಲಿ ಭಾಷೆಯನ್ನು ಹೆಂಗೆ ಉಳಿಸ್ತೀರಿ? ನೀವು ಇಂಗ್ಲೀಷನ್ನು ಕೊಟ್ಟರೆ ಕನ್ನಡ ಮತ್ತು ತಮಿಳಲ್ಲಿ ಬಂದುಬಿಡುತ್ತೆ. ಆ ಮಟ್ಟಿಗೆ ಬೆಳವಣಿಗೆ ಆಗಿದೆ. ಒಟ್ಟಾರೆ ಇಲ್ಲಿಯ ಹೊರಗಿನ ಚರ್ಚೆಯಲ್ಲಿ ನಾವು ಇವತ್ತು ಒಟ್ಟು ಈಗ ಹಿಂದಿಗೆ ಅಂಕ ಬೇಡ, ಗ್ರೇಡ್ ಇರಲಿ ಅನ್ನುವಂಥ ಒಂದು ವಿಷಯ ಕುರಿತು ಅನೇಕ ಆಯಾಮಗಳಲ್ಲಿ ಚರ್ಚೆ ಮಾಡಿದ್ದೇವೆ. ನಮ್ಮ ವಿದ್ವಾಂಸರಾದಂತಹ ಬಿಳಿಮಲೆಯವರು ಭಾಷೆಗೆ ಇರುವ ಸವಾಲುಗಳು ಮತ್ತು ಭಾಷೆಯನ್ನು, ಅದು ಹಿಂದಿ, ಸಂಸ್ಕೃತ ಸೇರಿದಂತೆ ಒಟ್ಟಾರೆ ದೇಶದ 19,000ಕ್ಕೂ ಹೆಚ್ಚು ಭಾಷೆಗಳ ಉಳಿವಿಗಾಗಿ ಸರ್ಕಾರ ಏನು ಮಾಡಬೇಕಾಗಿದೆ ಅನ್ನುವಂತಹ ನಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಭಾಗ್ಯಲಕ್ಷ್ಮಿಯವರು ಕೂಡ ಕರ್ನಾಟಕ ಸರ್ಕಾರ ಹೇಗೆ ಈ ಭಾಷೆಯನ್ನು ಬೆಳೆಸಿ ಅದು ಮನೆಯಲ್ಲಿ ಮತ್ತು ಕಲಿಕೆಯಲ್ಲಿ ಕೂಡ ಹೇಗೆ ಉಳಿಬೇಕು ಅನ್ನುವಂತಹ ತಮ್ಮ ವಿವರವನ್ನು, ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ಒಟ್ಟಾರೆ ನಮ್ಮ ಇಲ್ಲಿಯವರೆಗಿನ ಚರ್ಚೆಯಲ್ಲಿ ಅನೇಕ ಅಂಶಗಳನ್ನು ಪುರುಷೋತ್ತಮ್ ಬಿಳಿಮಲೆಯವರು ಹಂಚಿಕೊಂಡಿದ್ದಾರೆ. ಪುರುಷೋತ್ತಮ್ ಬಿಳಿಮಲೆ, ನಿಮಗೆ ಧನ್ಯವಾದಗಳು. ಧನ್ಯವಾದಗಳು. ಹಾಗೆಯೇ ಭಾಗ್ಯಲಕ್ಷ್ಮಿಯವರು ತಮ್ಮ ಅಮೂಲ್ಯವಾದಂತಹ ಸಲಹೆಗಳನ್ನು ರಾಜ್ಯ ಸರ್ಕಾರಕ್ಕೆ ನೀಡಿ ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಭಾಗ್ಯಲಕ್ಷ್ಮಿಯವರೇ, ನಿಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಮ್ಮ ಇಲ್ಲಿನ ಇಷ್ಟೊತ್ತಿನವರೆಗಿನ ಚರ್ಚೆಯನ್ನು ವೀಕ್ಷಣೆ ಮಾಡ್ತಕ್ಕಂತಹ ನಮ್ಮ ಎಲ್ಲ ವೀಕ್ಷಕರಿಗೂ ಕೂಡ ಧನ್ಯವಾದಗಳನ್ನ ಕಾರ್ಯಕ್ರಮ ಮುಗಿಸ್ತೇವೆ. ನಮಸ್ಕಾರ.